5-9 ಸೇವಕರೇ, ಶರೀರಕ್ಕನುಸಾರವಾಗಿ ನಿಮ್ಮ ಯಜಮಾನರಾಗಿರುವವರಿಗೆ ಕ್ರಿಸ್ತನಿಗೆಂದು ಹೃದಯಪೂರ್ವಕವಾಗಿ ಭಯದಿಂದಲೂ ನಡುಕದಿಂದಲೂ ವಿಧೇಯರಾಗಿರಿ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಕಣ್ಣಿಗೆ ಕಾಣುವಾಗ ಮಾತ್ರ ಸೇವೆ ಮಾಡದೆ, ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಹೃದಯಪೂರ್ವಕವಾಗಿ ನಡೆಸಿರಿ. ಮನುಷ್ಯರಿಗೋಸ್ಕರವಲ್ಲ, ಕರ್ತರಿಗೋಸ್ಕರ ಸೇವೆ ಮಾಡುತ್ತೇವೆಂದು ಒಳ್ಳೆಯ ಮನಸ್ಸಿನಿಂದ ಸೇವೆ ಮಾಡಿರಿ. ಯಾಕಂದರೆ ಒಬ್ಬನ ದಾಸನಾಗಲಿ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವೆನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ. ಯಜಮಾನರೇ, ನೀವು ಅದೇ ರೀತಿಯಾಗಿ ಮಾಡಿರಿ. ಸ್ವರ್ಗದಲ್ಲಿ ನಿಮ್ಮ ಯಜಮಾನನಾಗಿರುವ ಆತನಿದ್ದಾನೆಂತಲೂ ಆತನಲ್ಲಿ ಪಕ್ಷಪಾತಗಳು ತಿಳಿದು ಅವರನ್ನು ಬೆದರಿಸುವುದನ್ನು ಬಿಟ್ಟು ಬಿಡಿರಿ ಎಂದಾಗಿ. ಇಲ್ಲ ನೋಡುವಾಗ ಈ ಒಂದು ವಿಶೇಷವಾದಂಥ ಭಾಗಕ್ಕೆ ಬರುವಾಗ ಪರಿಶುದ್ಧಾತ್ಮ ಭರಿತರಾಗಿ ನೀವು ಸೇವಕರಾಗಿಯೂ ಯಜಮಾನರಾಗಿಯೂ ಜೀವಿಸೋದ್ರ ಬಗ್ಗೆ ಹೇಳ್ತಿರೋದು. ನಾವಿಲ್ಲಿವರೆಗೂ ನಾವು ನೋಡುವಾಗ ಏನಂದ್ರೆ ಎಲ್ಲ ಕಾರ್ಯಗಳು ಮಾಡೋದಕ್ಕೆ ಪರಿಶುದ್ಧಾತ್ಮನ ಸಹಾಯವೂ ಅವಶ್ಯಕ. ಪರಿಶುದ್ಧಾತ್ಮನ ತುಂಬಿಸಲ್ಪಡಬೇಕೆ ಅಥವಾ ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ ಜೀವಿಸುವುದರಿಂದಲೇ ಹೀಗೆ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. 5ನೇ ಅಧ್ಯಾಯದಲ್ಲಿ ನಾವು ಒಂದೆರಡು ದಿವಸ ನಾವು ಕುಟುಂಬದ ಬಗ್ಗೆ ನಾವು ನೋಡಿದೆವು, ಗಂಡ ಹೆಂಡತಿಯರ ಬಗ್ಗೆ ನೋಡಿದೆವು. ಮತ್ತು ಅಷ್ಟೇ ಅಲ್ಲ, ಕಳೆದ ವಾರ ಅಥವಾ ಅದಕ್ಕಿಂತ ನೋಡುವಾಗ ಮಕ್ಕಳು ಮತ್ತು ತಂದೆಯಂದಿರ ಸಂಬಂಧಗಳನ್ನು ಕೂಡ ನೋಡಿದೆವು. ಮತ್ತು ವಿಶೇಷವಾಗಿಲ್ಲ ನೋಡುವಾಗ ಏನಂದ್ರೆ ತಂದೆಗೆ ವಿಶೇಷವಾದಂಥ ಜವಾಬ್ದಾರಿಯನ್ನು ಅಲ್ಲಿ ದೇವರು ಕೊಟ್ಟಿರೋದು ನೋಡ್ತೇವೆ. ಅದನ್ನು ನಾವು ಇನ್ನೊಂದು ಮಾಡ್ಕೊಳ್ಳೋಣ. 4ನೇ ವಚನಕ್ಕೆ ಬರುವಾಗ, ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನ ಶಿಕ್ಷೆಯಲ್ಲಿಯೂ ಉಪದೇಶದಲ್ಲಿಯೂ ಅವರನ್ನು ಬೆಳೆಸಿರಿ. ತಂದೆಗಳಿಗೆ ವಿಶೇಷವಾಗಿ ಕರೆದಿದ್ದು. ಅಲ್ಲಿ ಅದನ್ನು ಇಂಗ್ಲಿಷ್ನಲ್ಲಿ ನಾವು ನೋಡುವಾಗ ಪೇರೆಂಟ್ಸ್ ಎಂದ ಕರೆಯಲಿಲ್ಲ, ಅಥವಾ ಏನಂತಾರೆ ಕನ್ನಡದಲ್ಲಿ ತಂದೆ ತಾಯಿಯಂದಿರು ಅಂತ ಹೇಳಿ ಕರಲಿಲ್ಲ. 2ನೇ ವಚನದಲ್ಲಿ ನೋಡ್ತೇವೆ, ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸಬೇಕು ಮಗನು ಅಥವಾ ಮಕ್ಕಳು. ಆದರೆ 4ನೇ ವಚನಕ್ಕೆ ಬರುವಾಗ ವಿಶೇಷವಾಗಿ ಆತು ತಂದೆಗಳಿಗೆ ಜವಾಬ್ದಾರಿ ಕೊಟ್ಟಿರೋದು. ಈಗ ನಾವು ನೋಡ್ತೇವೆ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೇವೆ. ಮತ್ತು ಅಷ್ಟೇ ಅಲ್ಲ, ತಾಯಿಯನ್ನು ಬಹಳವಾಗಿ ಆ ಒಂದು ಸ್ಥಾನಕ್ಕೆ ನಾವು ಒಪ್ಪಿಸ್ಕೊಡ್ತೇವೆ. ಮತ್ತು ಹೌದು, ವಿಶೇಷವಾಗಿ ತಾಯಿಯೇ ಮಕ್ಕಳನ್ನು ಏನಂತಾರೆ ನಡೆಸುವುದಕ್ಕೆ ಬೆಳೆಸುವುದಕ್ಕೆ ಮುಖ್ಯವಾದಂಥ ಒಂದು ಜವಾಬ್ದಾರಿಯನ್ನು ದೇವರಿಗೆ ಕೊಟ್ಟಿರುತ್ತೋ, ಅಥವಾ ಅವರು ಆ ರೀತಿಯಾಗಿ ತಾಯಿಯಂದರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು ನೋಡ್ತೇವೆ. ಅದು ವಿಶೇಷವಾಗಿರೋದು ಹೌದು. ಅಥವಾ ಅದು ನ್ಯಾಚುರಲ್ ಆಗಿ ಸಾಮಾನ್ಯವಾಗಿ ತಾಯಿಯಂದರು ಮಾಡುವಂಥದ್ದು ಒಳ್ಳೆಯದು. ಅದನ್ನು ನೋಡ್ತೇವೆ. ತಾಯಿಯಂದಿರ ದಿವಸದ ನಾವು ತಾಯಿಯಂದಿರ ವಿಶೇಷವಾದಂತಹ ಗುಣವನ್ನು ನಾವು ಸ್ಮರಿಸಿದ್ದೇವೆ. ಹೀಗಿರುವುದರಿಂದಲೇ ನೋಡ್ತೇವೆ, ಮೋಶೆ ಮುಂತಾದವರ ಜೀವಿತದಲ್ಲಿ ತಾಯಿಯ ಮಹತ್ವವಾದಂಥ ಪಾತ್ರವನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಬರುವಾಗ 6ನೇ ಅಧ್ಯಾಯದಲ್ಲಿ ಅಥವಾ ಚರ್ಚ್ಗೆ ಪೌಲನು ಹೇಳುವಾಗ ತಂದೆಗಳಿಗೆ ಆತನು ವಿಶೇಷವಾಗಿ ಹೇಳ್ತಿದ್ದಾನೆ. ತಂದೆಯಂದಿರೇ, ನೀವು ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನ ಶಿಕ್ಷೆಯಲ್ಲೂ ಉಪದೇಶದಲ್ಲಿ ಅವರನ್ನು ಬೆಳೆಸಿದೆ. ಮೊದಲೇದಾಗಿ ತಂದೆಯ ಜವಾಬ್ದಾರಿ ತಂದೆ ಮಕ್ಕಳನ್ನಾಗಿ ಬೆಳೆಸಬೇಕಾದ್ರೆ ತಂದೆ ಸ್ವತಃ ಆ ಒಂದು ಏನಂತಾರೆ ಶಿಕ್ಷೆಯು ಉಪದೇಶವು ಇಲ್ಲಿ ಆ ಕರ್ತನ ಶಿಕ್ಷೆ ಅಂತ ನೋಡುವಾಗ ಅಲ್ಲಿ ಆತನಿಂದ ಬರುವಂಥ ಶಿಸ್ತು ಶಿಕ್ಷಣ ನೋಡ್ತೇವೆ. ಅದರಲ್ಲಿ ತಂದೆಯಂದ್ರು ಜೀವಿಸುವಂಥದ್ದು ಮತ್ತು ಉಪದೇಶದಲ್ಲಿ ತಂದೆಯಂದ್ರು ಜೀವಿಸುವುದು. ಆವಾಗ ಮಕ್ಕಳಿಗೆ ಹಾಗೆ ಕಲಿಸುವಂಥದ್ದು. ಸೊ ತಂದೆಯಂದಿರು ಈ ಜವಾಬ್ದಾರಿಯನ್ನು ನಾವು ನೆನಪು ಮಾಡ್ಕೋಬೇಕಾಗಿದೆ. ಮತ್ತು ಎಲ್ಲಿ ತಂದೆಯಂದ್ರು ಇದರಲ್ಲಿ ಸೋತು ಹೋಗ್ತಾರೋ ಅಲ್ಲಿ ಮಕ್ಕಳು ಸಾಧಾರಣವಾಗಿ ಅವರು ತಪ್ಪು ದಾರಿಗೆ ಹೋಗೋದಕ್ಕೆ ಕಾರಣವಾಗುತ್ತೆ ನೋಡ್ತೇವೆ. ಹೇಗೂ ಅದು ಹಿಂದಿನ ಸಂಬಂಧಕ್ಕೆ, ಇಂದಿನ ಒಂದು ಅಧ್ಯಾಯಕ್ಕೆ ಅಥವಾ ಇಂದಿನ ಒಂದು ಧ್ಯಾನಕ್ಕೆ ನಾವು ಬರುವಾಗ ಇಲ್ಲಿ ದೇವರು ಕೆಲಸಗಾರ ಅಥವಾ ಸೇವಕರು ಮತ್ತು ಯಜಮಾನರ ಬಗ್ಗೆ ಇಷ್ಟು 5-9 ವಚನ ಎಫೆಸದಲ್ಲಿ ನೋಡುವಾಗ ದೇವರು ಏನಂತಾರೆ ಹೇಗಿದು ಹೊಸದಾಗಿ ಅಂತಲ್ಲ, ಅದರ ಆ ಬೋಧನೆಯನ್ನು ಹೊಸದಾಗಿ ಹೊಸತನದಲ್ಲಿ ದೇವರ ಆತ್ಮನು ಹೊಸ ಒಡಂಬಡಿಕೆಯಲ್ಲಿ ಅಥವಾ ಚರ್ಚಿಗೆ ಕಲಿಸ್ತಿರುವಂಥದ್ದು ವಿಶೇಷವಾಗಿದೆ. ಯಾಕಂದ್ರೆ ಇಲ್ಲಿ ತಂದೆ ತಾಯಿಗಳನ್ನು ನೋಡಿದ್ರು, ಮಕ್ಕಳನ್ನು ನೋಡಿದ್ದೇವೆ, ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಒಪ್ಪಿಸ್ಕೊಡೋದು ನೋಡ್ತೇವೆ. ಯಾಕಂದ್ರೆ ಈ ಒಂದು ಒಬ್ಬರಿಗೊಬ್ಬರು ಒಪ್ಪಿಸ್ಕೊಡುವಂಥದ್ದು ಅಧೀನರಾಗಿರುವಂಥದ್ದು ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. 5ನೇ ಅಧ್ಯಾಯದ 21ನೇ ವಚನದಿಂದಲೇ ಪ್ರಾರಂಭವಾಗಿದೆ. 5ನೇ ಅಧ್ಯಾಯ 21ನೇ ವಚನ ನೋಡ್ತೇವೆ. ಇದಲ್ಲದೆ ದೇವರಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿಧೇಯರಾಗಿ ನಡೆದುಕೊಂಡು
ಸಬ್ಮಿಟ್ ಅಲ್ಲಿ ಕೂಡ ಸಬ್ಮಿಟ್ ಅಂತ ನೋಡ್ತಾರೆ ಇಂಗ್ಲಿಷ್ನಲ್ಲಿ. ಒಬ್ಬರಿಗೊಬ್ಬರು ಒಪ್ಪಿಸಿಕೊಟ್ಟವರಾಗಿ, ಒಬ್ಬರಿಗೊಬ್ಬರು ಅಧೀನರಾಗಿ, ಒಬ್ಬರಿಗೊಬ್ಬರು ಒಂದು ರೀತಿ ಪ್ರೀತಿ ಅನ್ಯೋನ್ಯತೆಯಲ್ಲಿ ನೀವು ನಡ್ಕೊಳ್ರಿ. ಹಾಗೆ ಮುಂದೆ ಬರುವಾಗ ಸ್ತ್ರೀಯರಿಗೆ ಆತನು ಹೇಳ್ತಾನೆ ಗಂಡಂದಿರಿಗೆ ಅಧೀನರಾಗಿ, ಸಬ್ಮಿಸಿವ್, ಅದು ಸಬ್ಮಿಟ್. ಹಾಗೆ ಬರುವಾಗ ಪುರುಷನು ಕೂಡ ಕ್ರಿಸ್ತನಿಗೆ ಹೇಳ್ತಾರೆ ಅಧೀನನಾಗಿದ್ದಾನೆ. ಕ್ರಿಸ್ತನು ಪುರುಷನಿಗೆ ಶಿರಸ್ಸಾಗಿದ್ದಾನೆ, ಪುರುಷನ ಹೆಂಡತಿಗೆ ಶಿರಸ್ಸಾಗಿದ್ದಾನೆ. ಈ ಒಂದು ಕ್ರಮ ಹೇಳಿರುವಂಥದ್ದು ಅದು ಅಲ್ಲಗಳೆಯುವಂತಿಲ್ಲ, ಅದನ್ನು ನಾವು ಅನುಸರಿಸಿ ನಾವು ಹೋಗ್ಬೇಕಾಗಿರೋದು. ಹಾಗೆ ಬರುವಾಗ ಇಲ್ಲ ನೋಡ್ತೇವೆ 5ನೇ ವರ್ಷದಿಂದ ಬರುವಾಗ ಸೇವಕರು ಮತ್ತು ಯಜಮಾನರ ಬಗ್ಗೆ ಹೇಳುವುದು. ಇಂಗ್ಲಿಷ್ನಲ್ಲಿ ಕೆಲವು ತರ್ಜಮೆಯಲ್ಲಿ ಸ್ಲೇವ್ಸ್ ಅಂತ ಹೇಳಿದೆ, ಕೆಲವು ತರ್ಜಮೆಯಲ್ಲಿ ಬಾಂಡ್ ಸರ್ವೆಂಟ್ ಅಂತ ಹೇಳಿದೆ. ಎರಡೂ ಒಂದೇ ಅರ್ಥ. ಒಂದು ರೀತಿಯಲ್ಲಿ ನೋಡುವಾಗ ಗುಲಾಮರು, ಸೇವಕರು ಅಥವಾ ಗುಲಾಮರು. ಇಲ್ಲ ನೋಡುವಾಗ ಇವತ್ತಿನ ಒಂದು ಪರಿಸ್ಥಿತಿಗೆ ನಾವು ಬರುವಾಗ ಇವತ್ತು ಗುಲಾಮರು ಅಂತ ಹೇಳಿ ನಾವು ತಿಳ್ಕೊಳ್ಳಲ್ಲ. ಗುಲಾಮರು ಸೇವಕರು ಅಂತ ತಿಳ್ಕೊಳ್ಳೋ, ಇವತ್ತು ನಾವು ಒಂದು ಕೆಲಸದಲ್ಲಿದ್ದೇವೆ, ನಾವು ಇಂಥ ಇದಕ್ಕೆ ನಾವು ಕೆಲಸ ಮಾಡ್ತಿದ್ದೇವೆ, ಇಂಥದಕ್ಕೆ ಇದ್ದೇವೆ ಅಂತ ಹೇಳ್ತೇವೆ. ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ಅನೇಕ ನಾವು ಬಹಳ ಹೆಮ್ಮೆ ಪಡ್ಕೊಳ್ತೇವೆ, ಏನೋ ನಮ್ಮ ಗೌರ್ಮೆಂಟ್ ಕೆಲಸ ಅದು ಇದು ಅಂತಂದ್ರೆ. ಅದು ಸಾಧಾರಣವಾಗಿ ಹೇಳ್ಕೊಳ್ಳುವಾಗಲೇ ಹೇಳ್ತಾರೆ, ಎಲ್ಲೋ ಹೇಳಿದ್ರೆ ಏನಂದ್ರೆ ನಾನು ಗೌರ್ಮೆಂಟ್ ಸರ್ವೆಂಟ್ ಇದ್ದೇನೆ ಅಂತ ಹೇಳ್ತಾರೆ ಎಷ್ಟು ದಿನ. ಅದು ಅರ್ಥದಿಂದ ತಿಳಿದು ಹೇಳ್ತಾರೋ ಅಥವಾ ತಿಳಿಲಾರ್ದೆ ಹೇಳ್ತಾರೋ ಗೊತ್ತಿಲ್ಲ. ಗೌರ್ಮೆಂಟ್ಗೆ ಸರ್ವೆಂಟ್ ಆಗಿದ್ದಾರೆ, ಗೌರ್ಮೆಂಟ್ಗೆ ಸೇವಕರಾಗಿದ್ದಾರೆ. ಅಂದ್ರೆ ಇವತ್ತಿನ ಸ್ಥಿತಿಯಲ್ಲಿ ನಮ್ಗೆ ಆ ಪ್ರಜ್ಞೆ ಇಲ್ಲ. ಅಂದ್ರೆ ನಮಗೆ ಉತ್ತಮವಾದಂಥ ಕೆಲಸ ಇದೆ, ನಾವು ಇಂಥದ್ರಲ್ಲಿ ಇಂಥ ಕಂಪ್ನಿಯಲ್ಲಿ ಮಾಡ್ತೇವೆ, MNC ಕಂಪ್ನಿಯಲ್ಲಿ ಮಾಡ್ತೇವೆ, ಗೌರ್ಮೆಂಟ್ ಕೆಲಸ ಮಾಡ್ತೇವೆ, ಅಥವಾ ಬೇರೆ ಬೇರೆದ್ರಲ್ಲಿ ನಾವು ಖುಷಿಕೊಳ್ತೇವೆ. ಮತ್ತು ಹಾಗೆ ನೋಡುವಾಗ ಅನೇಕ ಸರಿ ನಾವು ಸ್ಲೇವ್ಸ್ ಅನ್ನೋದು ಮಾಡ್ತಾ ಹೋಗ್ತೇವೆ. ಆದರೆ ಇಲ್ಲ ನೋಡುವಾಗ ಪೌಲನು ಹೇಗೂ ಈ ಒಂದು ಪತ್ರ ಬರೆದಿರುವಾಗ, ಈ ಬೋಧನೆ ಬರೆದಿರುವಾಗ ಪ್ರಾಥಮಿಕವಾಗಿ ಮೊದಲನೇ ಸೆಂಚುರಿಯಲ್ಲಿ, ಮೊದಲನೇ ಶತಮಾನದಲ್ಲಿ ಅಲ್ಲಿ ಗುಲಾಮಗಿರಿಯು ಬಹಳ ಅಧಿಕವಾಗಿ ಜಾರಿಯಲ್ಲಿತ್ತು, ನಡೀತಾ ಇತ್ತು. ಗುಲಾಮರು ಹೇಗಾಗ್ತಿದ್ರು ನೋಡುವಾಗ ನೆಕ್ಸ್ಟ್ ಸಾರಿ ಗುಲಾಮರಾಗುವಂಥದ್ದು. ಕೆಲವರ ಸ್ಥಿತಿಯಲ್ಲಿ ತಂದೆ ತಾಯಿಗಳಿಂದಲೇ ಒಂದು ಕುಟುಂಬ ಗುಲಾಮರಾಗಿ ಜೀವಿಸ್ತಾರೆ. ಯಾಕಂದ್ರೆ ಅವರು ಯಾವುದೋ ಸಾಲಗಳನ್ನು ಹೊಂದಿರೋದ್ರಿಂದ ಅಥವಾ ಇನ್ಯಾವುದೋ ಸಮಸ್ಯೆಗೊಳಗಾಗಿರೋದ್ರಿಂದ ಅವರು ಇನ್ನೊಬ್ಬರಿಗೆ ಹಣ ತೆಗೆದುಕೊಂಡು ಅದನ್ನು ಆಗದೆ ಅವರಿಗೆ ಗುಲಾಮರಾಗಿ ಅವರು. ಇವತ್ತು ಕೂಡ ಅನೇಕ ಕಡೆ ಒಂದು ಆ ಪದ್ಧತಿ ಇನ್ನೂ ಕೂಡ ಇದೆ, ಇಲ್ಲ ಅಂತಲ್ಲ. ಎರಡನೇದಾಗಿ ನೋಡುವಾಗ ನೋಡ್ತೇವೆ ಅನೇಕ ಕಡೆಯಲ್ಲಿ ತಂದೆಯಂದಿರು ಅಥವಾ ತಂದೆ ತಾಯಿಯಂದಿರು ಮಕ್ಕಳನ್ನು ಗುಲಾಮಗಿರಿಗೆ ಕಳಿಸ್ತಾ ಇದ್ರು. ಆ ಪರಿಸ್ಥಿತಿ ಇವತ್ತೇನು ಬಹಳ ಹೊಸದಾಗಿಲ್ಲ. ನಾವು ಅನ್ಕೋತೇವೆ ಅವತ್ತು ಬೇರೆ ಇತ್ತು ಅಂತೇಳಿ. ಹೌದು, ಅವತ್ತು ಬೇರೆ ಇತ್ತು ಅಂದ್ರೆ ಗುಲಾಮಗಿರಿ ಬಹಳ ಕಠಿಣವಾಗಿತ್ತು. ಮೂರನೇದಾಗಿ ಗುಲಾಮಗಿರಿ ಅಂದಿನ ಪರಿಸ್ಥಿತಿಯಲ್ಲಿ ಬರುವಂಥದ್ದು, ಯುದ್ಧದಲ್ಲಿ ಗೆದ್ದವರು ಸೋತು ಹೋಗಿರುವಂಥ ಜನರನ್ನು ಅವರು ಹಿಡಿದುಕೊಂಡು ಬರ್ತಿದ್ರು. ಅವರು ವಶಪಡಿಸ್ಕೊಂಡು ಸೆರೆಯಾಳುಗಳಾಗಿ ಅಥವಾ ಏನಂತಾರೆ ಗುಲಾಮರಾಗಿ ಅವರು ತೆಗೆದುಕೊಂಡು ಬಂದು ಗುಲಾಮರಾಗಿ ಅವ್ರನ್ನ ಉಪಯೋಗಿಸ್ತಿದ್ರು. ಗುಲಾಮಗಿರಿ ಅಂದ್ರೆ ಬಹಳ ಏನಂತಾರೆ ಕೆಟ್ಟದಾದಂಥ ರೀತಿಯಲ್ಲಿ ಅವ್ರು ನೋಡ್ಕೊಳ್ತಾರೆ. ಅವರು ಯಾವಾಗಲೂ ಬಂಧನದಲ್ಲಿ ಜೀವಿಸಬೇಕು, ಅವ್ರಿಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯವನ್ನೋದಿಲ್ಲ. ಅವರು ಅನೇಕ ಸಾರಿ ಅವರು ಆ ಒಂದು ಗುಲಾಮಗಿರಿಯಿಂದ ಹೊರಗೆ ಬರಲು ಅಸಾಧ್ಯವಾಗಿತ್ತು, ಅಂಥ ಪರಿಸ್ಥಿತಿ ಇದೆ. ಆದರೆ ಯಾವಾಗ ಕೃಪೆಯ ಸುವಾರ್ತೆಯು ಸಾರಲ್ಪಟ್ಟಾಗ ಅನೇಕರು ಎಫೆಸ್ ಚರ್ಚಲ್ಲಿ, ಗಲಾತೆ ಚರ್ಚಲ್ಲಿ ಕೂಡ ಪೌಲ ಹೇಳ್ತಾನೆ, ಸುವಾರ್ತೆಯನ್ನು ಸಾರಲ್ಪಟ್ಟಾಗ ಅನೇಕ ಸೇವಕರು ಗುಲಾಮರು ಸುವಾರ್ತೆಯನ್ನು ನಂಬಿ ಕರ್ತನಾದ ಯೇಸು ಕ್ರಿಸ್ತನಿಂದ ರಕ್ಷಣೆಯನ್ನು ಹೊಂದಿ ಅವರು ದೇವರ ಮಕ್ಕಳಾದರು. ಮತ್ತು ಅಷ್ಟೇ ಅಲ್ಲ, ಕೇವಲ ಸೇವಕರು ಬರಲಿಲ್ಲ. ಅದಕ್ಕೆ 9ನೇ ವಚನಕ್ಕೆ ಬರುವಾಗ ಯಜಮಾನರೇ ನೀವು ಅದೇ ರೀತಿಯಾಗಿ ಮಾಡ್ರಿ. ಅಂದ್ರೆ ಆ ಸಭೆಯಲ್ಲಿ ಯಜಮಾನರು ಕೂಡ ಬಂದಿದ್ರು. ಮತ್ತೆ ಅನೇಕ ಸಾರಿ ಯಜಮಾನರು ಅಂದ್ರೆ ಇಲ್ಲಿ ನೋಡುವಾಗ ಮಾಸ್ಟರ್ ಅಂತ ಹೇಳ್ತಾನೆ, ಅಥವಾ ಎಲ್ಲ ನೋಡುವಾಗ ಒಂದು ಏನಂತಾರೆ ಯಾವ ಗುಲಾಮರು ಇದ್ದಾರೋ ಅವ್ರಿಗಿರುವಂತ ಯಜಮಾನರು. ಆ ಯಜಮಾನರು ಕೂಡ ಅನೇಕ ಸಾರಿ ಗುಲಾಮರು ಹೇಳಿರುವಂತ ಅಥವಾ ಸಾರಿರುವಂತ ಸುವಾರ್ತೆಯನ್ನು ಕೇಳಿ ಗುಲಾಮರ ಜೀವಿತದಲ್ಲಿ ಆಗಿರುವಂತ ಪರಿವರ್ತನೆಯನ್ನು ನೋಡಿ, ಗುಲಾಮರು ನಡೆದುಕೊಳ್ಳುವಂತ ರೀತಿಯನ್ನು ನೋಡಿ ಅನೇಕ ಯಜಮಾನರು ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸುವುದಕ್ಕೆ ಸಾಧ್ಯತೆ. ಯಾಕಂದ್ರೆ ಹೇಗೆ ನೋಡ್ತೇವೆ, ಧನಿಕರು ದೇವರ ರಾಜ್ಯವನ್ನು ಸೇರುವಂಥದ್ದು ಬಹಳ ಕಷ್ಟ ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತನು ಸಾಮ್ಯದಲ್ಲಿ ಹೇಳಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತುಂಟು.
ಅದಕ್ಕೆ ಅಲ್ಲಿ ಶಿಷ್ಯರಿಗೆ ಹತ್ರ ಹಾಗಿದ್ರೆ ಹೇಗೆ ಸಾಧ್ಯ ಅಂದ್ರೆ ನಮ್ಮಿಂದ ಹೇಗೆ ಸಾಧ್ಯ, ಮನುಷ್ಯರಿಗೆ ಹೇಗೆ ಸಾಧ್ಯ ಅಂತ ಕೇಳುವಾಗ ಕರ್ತನೆ ಹೇಳ್ತದೆ, ಹೌದು ಇದು ಮನುಷ್ಯರಿಗೆ ಅಸಾಧ್ಯವಾಗಿದ್ದು ದೇವರಿಂದಲೇ ಅದು ಸಾಧ್ಯ ಅಂತ ಹೇಳೋದು. ಅಂದ್ರೆ ಇಲ್ಲಿ ಅನೇಕ ಯಜಮಾನರು ಕೂಡ ಬರುವಂಥವ್ರು. ಹಾಗಂತ ಹೇಳಿ ಇಲ್ಲಿ ನೋಡುವಾಗ ಅನೇಕ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿರುವಂತ ಸಾಮ್ಯದ ಪ್ರಕಾರ ಅನೇಕ ಧನಿಕರು ಐಶ್ವರ್ಯವಂತರು ಯೇಸು ಕ್ರಿಸ್ತನ ಬಳಿಗೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅನೇಕ ಸಾರಿ ಅವರಿಗೆ ಅದರ ಅವಶ್ಯಕತೆಯೇ ಇರಲ್ಲ. ಅದಕ್ಕೋಸ್ಕರವೇ ಒಂದೆರಡು ಸಾಮ್ಯಗಳಲ್ಲಿ ನೋಡ್ತೇವೆ. ಇನ್ನೊಂದು ಕಡೆ ನೋಡುವಾಗ ಏನಂತಾರೆ, ಧನಿಕನು ಕೂಡ ಕರ್ತನ ಬಳಿಗೆ ಬಂದು ನಾನು ನಿತ್ಯ ಜೀವ ಹೊಂದಬೇಕಾದ್ರೆ ಏನ್ ಬೇಕು ಅಂತ ಕೇಳ್ತಾನೆ. ಅಂದ್ರೆ ಆತನಿಗೆ ಎಲ್ಲರಿಗೂ ಇವತ್ತು ಏನಾಗಿದೆ ಅಂದ್ರೆ ಐಶ್ವರ್ಯವಂತರು, ಹಣ, ಆಸ್ತಿ ಪಾಸ್ತಿ ಬೇಕಾದಷ್ಟಿದೆ, ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ತಿನ್ನೋಷ್ಟು ಇದೆ ಅಂತ ಹೇಳ್ತಾರೆ. ಆದ್ರೂ ಅನೇಕರಿಗೆ ಏನಂತಾರೆ ಆ ಒಂದು ಅವಶ್ಯಕತೆ ಹುಟ್ಟುವಂಥದ್ದು ಬಹಳ ಕಡಿಮೆ. ಅಲ್ಲಿ ಬೈಬಲಲ್ಲಿ ಹೇಳಿರುವಂತೆ ನಾನು ನಿತ್ಯ ಜೀವನ ಪಡ್ಕೊಳ್ಬೇಕಂತ ಹೇಳಿ ನಿತ್ಯ ಜೀವ ಪಡ್ಕೊಳ್ಳೋದಕ್ಕೆ ಅನೇಕರಿಗೆ ಆಸಕ್ತಿ ಇಲ್ಲ. ಈ ಲೋಕವೇ ಸಾಕಂದ್ರೆ ಈ ಲೋಕದಲ್ಲಿ ಅವರಿಗೆ ಅದನ್ನೇ ನಾವು 73ನೇ ಕೀರ್ತನೆ ಓದೆವು. ಅವರಿಗೆ ಅತಿಯಾದಂಥ ಏನಂದ್ರೆ ಸಮೃದ್ಧಿಯಾದಂಥ ಜೀವಿತ ಅವರಿಗಿದೆ. ಅವರಿಗೆ ಇತರದಂತೆ ವ್ಯಾಧಿಗಳಿಲ್ಲ, ಇತರಂತೆ ಬಡತನ ಇಲ್ಲ, ಇತರಂತೆ ಕಷ್ಟ ನಷ್ಟಗಳಿಲ್ಲ. ಅವರೆಲ್ಲ ಇದ್ದಾಗ ಇಷ್ಟೆಲ್ಲ ಇದ್ಮೇಲೆ ದೇವರು ಯಾಕೆ ಬೇಕು ಅಂತ ಹೇಳೋರು ಅನೇಕರು ಉಂಟು. ಅವರು ರಕ್ಷಣೆ ಹೊಂದಲ್ಲ, ಅವ್ರ ರಕ್ಷಣೆಗೆ ಅವರಿಗೆ ಅವಶ್ಯಕತೆ ಅಲ್ಲ. ಆದ್ರೆ ಕೆಲವರು ಇಂಥವರಿದ್ದಾರೆ, ಬೈಬಲಲ್ಲಿ ಹೇಳುವಂಥ ಸಾಮ್ಯದಲ್ಲಿರುವಂಥವ್ರು, ಅವನಿಗೆ ಏನಾಯ್ತು, ನನಗೆ ಎಲ್ಲವೂ ಇದೆ, ನಾನು ಎಲ್ಲಾ ಪಡ್ಕೊಂಡಿದ್ದೇನೆ, ಇದೊಂದು ಅಂದ್ರೆ ನಿತ್ಯ ಜೀವ ಅಂದ್ರೆ ಎಲ್ಲ ಅರ್ಥನೇ ನೋಡ್ತೇವಲ್ಲ, ಸಾಯದೆ ಹಂಗೆ ಇದ್ರೆ ಎಷ್ಟು ಒಳ್ಳೇದಲ್ಲ. ಯಾಕಂದ್ರೆ ಎಲ್ಲ ಇದೆ, ಯಾವಾಗ ಸಾಯ್ತಾನೋ ಸಾವು 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 ಅಂತ ಹೇಳಿ ಸಾವಿನ ಭಯದಲ್ಲಿ ಜೀವಿಸುವಂತ ಅನೇಕರು ಉಂಟು. ಅಂತ ಒಂದು ಸಾವಿಗೋಸ್ಕರವಾದರೂ ಅವನಿಗೆ ಪ್ರಶ್ನೆ ಬಂತ ಏನಂದ್ರೆ, ಇಷ್ಟೆಲ್ಲ ಹೊಂದಿದ್ದೇನೆ, ಮುಗಿದು ಹೋಗುವಂಥದ್ದು ಬೇಡ, ಮರಣ ಹೊಂದುವಂಥದ್ದು ಬೇಡ, ನನಗಿರುವಂಥದ್ದು ಇನ್ನೊಬ್ಬರು ಹೊಂದ್ಕೊಳ್ಳುವಂಥದ್ದು ಬೇಡ, ನಾನು ಆಸ್ತಿ ಇನ್ನೊಬ್ರಿಗೆ ನಾನು ಬಿಟ್ಟು ಹೋಗುವಂಥದ್ದು ಬೇಡ, ನಾನು ಸದಾ ಜೀವಿಸುತ್ತದನ್ನು ಹೊಂದಬೇಕನ್ನೋಂಥ ಭಾವನೆ ಅವನಲ್ಲಿ ಮತ್ತು ಅನೇಕರು ಅಂತ ಭಾವನೆಯಿಂದಲೇ ದೇವರ ಕಡೆಗೆ ಬರೋದು ಉಂಟು. ಆದ್ರೆ ಕರ್ತನ ಹೇಳ್ದ ಏನಂದ್ರೆ, ಹೌದಾ ಆತನ ಕೇಳ್ತೇನೆ, ನಾನು ಆಜ್ಞೆಗಳ ದಶಾಜ್ಞೆ ಕೈಕೊಂಡು ನಡೀತೇನೆ, ಅದು ಮಾಡ್ತೇನೆ ಇದು ಮಾಡ್ತೇನೆ ಎಲ್ಲ ಹೇಳ್ದ. ಅದಕ್ಕೆ ಕರ್ತನ ಆತನಿಗೆ ಹೇಳ್ತಾನೆ, ಹಾಗಿದ್ರೆ ನೀನು ನಿನ್ನ ಬದುಕನ್ನೆಲ್ಲ ಮಾರಿ ಅದನ್ನು ಬಡವರಿಗೆ ಕೊಟ್ಟು ಬಂದು ನನ್ನನ್ನು ಹಿಂಬಾಲಿಸುವಂತ ಹೇಳ್ದ. ಹೇಳಿದ ತಕ್ಷಣ ಆತನ ಮುಖ ಸಪ್ಪು ಮಾಡಿದವನಾಗಿ ವಾಪಸ್ ಹೊರಟು ಹೋದಂತ ಹೇಳಿದೆ. ಹೀಗಾಗಿ ಅನೇಕ ಯಜಮಾನರಾಗಿರುವಂಥವ್ರಿಗೆ, ಅನೇಕ ಏನಂತಾರೆ ಕಂಪನಿ ಓನರ್ಸ್ ಅಥವಾ ಏನಂತ ಹೇಳ್ತೇವೆ, ಅಂಥವ್ರಿಗೆ ದೇವರ ಅವಶ್ಯಕತೆ ಇಲ್ಲ. ಏನಾದರೂ ಬೇಕಂದ್ರೂ ಅವರು ಒಂದು ರೀತಿ ಸ್ವಾರ್ಥದ ನಿಮಿತ್ತ ಬರ್ತಾರೆ. ನಾವು ಇಷ್ಟೆಲ್ಲ ಹೊಂದ ಮೇಲೆ ಈ ಲೋಕದಲ್ಲಿ ಇಷ್ಟೆಲ್ಲ ಹೊಂದಿದ್ದೇವೆ, ಚೆನ್ನಾಗಿದೆ, ಇನ್ನು ಏನೋ ಪರಲೋಕ ಅದು ಅಂತಿದ್ರೆ ಅಲ್ಲೂ ಕೂಡ ಇರಬೇಕು, ಆ ಉದ್ದೇಶದ ದೇವ್ರ ಬಳಿಗೆ ಬರ್ತಾರೆ. ಆದ್ರೆ ನಾವು ಯೋಹಾನ ಸುವಾರ್ತೆ 2ನೇ ದಿನ ನೋಡಿ ಬರ್ತೇವೆ, ಅಂಥವ್ರ ನಂಬಿಕೆಯನ್ನು ದೇವರು ಬಲ್ಲಾತನಾಗಿದ್ದಾನೆ. ಯಾರು ಯಾವ ಉದ್ದೇಶದಿಂದ ಬರ್ತಾರೋ ದೇವರು ನಿಜವಾಗ್ಲೂ ಅವರನ್ನು ಬಲ್ಲವನಾಗಿದ್ದಾನೆ. ಅಂಥವ್ರ ನಂಬಿಕೆಯನ್ನು ದೇವರು ದೃಢೀಕರಿಸುವುದಿಲ್ಲ, ಅದು ಬೇರೆ ವಿಷಯ. ಆದರೆ ಅದಕ್ಕೋಸ್ಕರ ನೋಡ್ತೇವೆ ಏನಂದ್ರೆ, ಅನೇಕ ಧನಿಕರು ಐಶ್ವರ್ಯವಂತರು ಅವರಿಷ್ಟಕ್ಕೆ ತೃಪ್ತರಾಗಿದ್ದಾರೆ. ಎಲ್ಲೋ ಮತ್ತೆ ಅನೇಕ ಸರಿ ನಾವು ನೋಡ್ತೇವೆ ಅಂದ್ರೆ ಅವರು ಇದುವೇ ದೇವರ ಆಶೀರ್ವಾದ, ಎಲ್ಲ ಇದೆಲ್ಲ ಚೆನ್ನಾಗಿದೆ, ಇನ್ಯಾಕೆ ದೇವರು ಬೇಕು ಅನ್ನೋಂಥವ್ರಿದ್ದಾರೆ. ಅವರಿಗೆ ದೇವರ ಬಗ್ಗೆ ಆಸಕ್ತಿ ಇಲ್ಲ. ಎಲ್ಲ ನಮ್ಗೆ ಸಿಕ್ಕಾಗ ದೇವರ ಬಗ್ಗೆ ಆಸಕ್ತಿ ಇಲ್ಲ. ನಮಗೆ ಕಷ್ಟ, ಕಣ್ಣೀರು, ನೋವು, ಅನಾರೋಗ್ಯ ಇರುವಾಗ ಮಾತ್ರವೇ ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರ ಬಳಿಗೆ ಬರುತ್ತೇವೆ. ದೇವರ ಬಳಿಗೆ ಅಷ್ಟೇ ಅಲ್ಲ, ಇತರರಿಗೂ ನಾವು ಹೇಳ್ತೇವೆ, ಬ್ರದರ್ ಸಿಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಆವಾಗ ನಮ್ಗೆ ಚರ್ಚು, ದೇವರ ವಾಕ್ಯ, ಮೀಟಿಂಗು, ಪ್ರಾರ್ಥನೆ ಇವುಗಳು ಬಹಳ ಅವಶ್ಯಕವಾಗಿರ್ತವೆ. ಅದಕ್ಕೋಸ್ಕರವಾದರೂ ಗುರುವಾರ ಕೂಡ ನಾವು ಆನ್ಲೈನ್ ಪ್ರಾರ್ಥನೆ ಬೈಬಲ್ ಸ್ಟಡಿ ಮಾಡ್ತೇವೆ. ಅನೇಕರಿಗೆ ಆಸಕ್ತಿ ಇಲ್ಲ, ಯಾಕಂದ್ರೆ ನಾವು ನೋಡ್ತೇವೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನಾವು ದೇವರನ್ನು ಪ್ರೀತಿಸುವುದಾಗಿದ್ದರೆ ನಮಗೆ ಯಾವಾಗಲೂ ದೇವರ ಬೋಧನೆ, ಪ್ರಾರ್ಥನೆ, ಕೂಟಗಳು ಅವಶ್ಯಕವಾಗಿ. ನನಗೇನೋ ಸ್ವಲ್ಪ ಅನಾರೋಗ್ಯ ಪ್ರಾಬ್ಲಮ್ ಇರಲಿ, ಅವಾಗ ನಾವು ಹೇಳ್ತೇವೆ, ಬ್ರದರ್ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಸಿಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಅಂದರೆ ಯಾವಾಗ ಪ್ರಾಬ್ಲಮ್ 73ನೇ ಕೀರ್ತನೆ ನೋಡಿದಲ್ಲ, ಅವರಿಗೆ ಯಾವ ವ್ಯಾಧಿಯೂ ಇಲ್ಲ. 73ನೇ ಕೀರ್ತನೆ ಸರಿ ನೋಡೋಣ. 73ನೇ ಕೀರ್ತನೆ ನೋಡ್ತೇವೆ 4ನೇ ವರ್ಷದಲ್ಲಿ. 73ನೇ ಕೀರ್ತನೆ, ಕೀರ್ತನೆಗಳು 73, 4ನೇ ವರ್ಷ. ಯಾಕಂದ್ರೆ ಅವರ ಮರಣಕ್ಕೆ ಬಂಧನಗಳಿಲ್ಲ, ಅವರ ತ್ರಾಣವು ಸ್ಥಿರವಾಗಿದೆ. ಬೇರೆ ಮನುಷ್ಯರಂತೆ ಅವರು ಕಷ್ಟದಲ್ಲಿಲ್ಲ, ಇಲ್ಲವೇ ಬೇರೆ ಮನುಷ್ಯರ ಹಾಗೆ ಅವರಿಗೆ ವ್ಯಾಧಿಯೂ ಇಲ್ಲ. ಆದ್ದರಿಂದ
ಗರ್ವವು ಅವರಿಗೆ ಕಂಠಮಾಲೆಯಂತೆ ಅವರನ್ನು ಸುತ್ತಿದೆ, ಬಲಾತ್ಕಾರವು ಅವರನ್ನು ಬಟ್ಟೆ ಹಾಗೆ ಮುಚ್ಚುತ್ತದೆ, ಅವರ ಕಣ್ಣುಗಳು ಕೊಬ್ಬಿನಿಂದ ಉಬ್ಬಿಕೊಂಡಿರ್ತವೆ, ಅವರ ಹೃದಯವು ಆಶೀರ್ವಾದಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಇವೆ. ಅವರು ಕೆಟ್ಟು ಹೋದವರು ಸಂಕಟಪಡ ವಿಷಯದಲ್ಲಿ ಕೆಟ್ಟದ್ದಾಗಿಯೂ ಮತ್ತು ಗರ್ವದಿಂದಲೂ ಮಾತನಾಡುತ್ತಾರೆ. ಸ್ವರ್ಗಕ್ಕೆ ವಿರೋಧವಾಗಿ ತಮ್ಮ ಬಾಯನ್ನು ತೆರೆದಿದ್ದಾರೆ. ಭೂಲೋಕದಲ್ಲೆಲ್ಲ ಜನರು ಅವರ ಮಾತಿನಂತೆ ನಡೆಯುತ್ತಾರೆ. ಅಂತ ಏನೆಲ್ಲ ಹೊಂದಿದ್ದೇವೆ ಅನ್ನೋಂಥವ್ರಿಗೆ ಇಷ್ಟೊಂದು ಅಹಂಕಾರ ಬರುತ್ತೆ. ಸ್ವರ್ಗಕ್ಕೂ ದೇವ್ರ ವಿರೋಧವಾಗಿ ಮಾತಾಡ್ತಾರೆ. ಕಷ್ಟದಲ್ಲಿರುವಂಥವ್ರನ್ನು ಅಸಹ್ಯವಾಗಿ ಕೀಳಾಗಿ ನೋಡ್ತಾರೆ. ನೆಕ್ಸ್ಟ್ ಸರಿ ಅವ್ರು ಹೇಳೋದು, ನೋಡು ದೇವ್ರು ನಮ್ಗೆ ಎಷ್ಟು ಆಶೀರ್ವದಿಸಿದ್ದಾನೆ, ನಾವೆಷ್ಟು ಚೆನ್ನಾಗಿದ್ದಾಗ. ಅವ್ರಿಗೆ ಯಾವ ವ್ಯಾಧಿ ಇಲ್ಲ, ಯಾವ ಕೊರತೆ ಇಲ್ಲ, ಯಾವ ಬಡತನವಿಲ್ಲ. ಅದಕ್ಕೆ ನಾವು ಇಲ್ಲೇ ಇದರಲ್ಲಿ ಇರೋಂಥವ್ರು ಇಂಥ ವಾಕ್ಯದ ಆಧರಣೆ ನೋಡೋಣ. ಯಾರಿಗೆ ಮುಂದೆ ಹೇಳ್ತಾನೆ ಅವರ ಜೀವಿತ, ಅವರ ಅಂತ್ಯ ಹೇಗಿದೆ ಅಂತೇಳಿ. ನಾವೇನಾದ್ರೂ ಹಾಗೆ ಕಷ್ಟದಲ್ಲಿ ಕಣ್ಣೀರಲ್ಲಿ ಹಾದು ಹೋಗೋದಾಗಿದ್ರೆ ಈ ವಾಕ್ಯಗಳನ್ನ ನೆನಪು ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇದರಲ್ಲಿ ಇರುವಂಥವ್ರು ಯಾರು? ಸೇವಕರು, ಗುಲಾಮರೇ ಅದರಲ್ಲಿರುವಂಥವ್ರು. ಅವಾಗ ಅಂಥ ಸೇವಕರಿಗೆ ದೇವರ ಅವಶ್ಯಕತೆ ಬಹಳ ಉಂಟು. ಯಾರಿಗೆ ಲೋಕದಲ್ಲಿ ಕೊರತೆಗಳುಂಟೋ, ಯಾರಿಗೆ ಲೋಕದಲ್ಲಿ ಏನಂತಾರೆ ನೋವುಗಳುಂಟೋ, ಅಥವಾ ವ್ಯಾಧಿ ಅಥವಾ ಬಡತನ, ಬೇರೆ ಬೇರೆ ವಿಷಯಗಳು, ಅವರು ದೇವ್ರ ಕಡೆ ನೋಡ್ತಾರೆ. ಓ ದೇವರೇ, ನನ್ನನ್ನು ಈ ಕಷ್ಟದಿಂದ ಬಿಡಿಸು, ನನ್ನನ್ನು ಈ ಕಣ್ಣೀರಿನಿಂದ ತೆಗೆದುಹಾಕು. ಅದಕ್ಕೆ ನೋಡ್ತೇವೆ ಅನೇಕರು ಕರ್ತನ ಸಾಮ್ಯದಲ್ಲಿ ಹೇಳುವಾಗೆ, ಧನಿಕರು ಐಶ್ವರ್ಯವಂತರು ನಿತ್ಯ ಜೀವ ಪಡೆದುಕೊಳ್ಳುವಂಥದ್ದು ದೇವರ ಬಳಿಗೆ ಬರುತ್ತದೆ ಬಹಳ ಕಷ್ಟ. ಯಾರು ದೇವರು ಆರಿಸ್ಕೊಂಡು ಅವರು ಕೆಲವರೇ ಮಾತಾಡ್ಬೋದು. ಆದರೆ ಅನೇಕ ಸಾರಿ ಏನಂತಾರೆ ಬಡವರು ಬಲ್ಲಿದವರು ಅಥವಾ ಏನಂತಾರೆ ಗುಲಾಮಗಿರಿಯಲ್ಲಿ ಸೇವಕರಾಗಿ ಜೀವಿಸುವಂಥವರು ಅನೇಕರು ಕರ್ತನ ಬಳಿಗೆ ಬಂದರು. ಮತ್ತು ಹೀಗೆ ಹೇಳುವಾಗ ಇಲ್ಲಿ 5ನೇ ವಚನಕ್ಕೆ ಬರುವಾಗ ಅಲ್ಲಿ ಆತ್ಮ ಹೇಳ್ತಾನೆ, ಸೇವಕರೇ ಶರೀರಕ್ಕನುಸಾರವಾಗಿ, ಸೇವಕರೇ ಅಥವಾ ಇಲ್ಲಿ ಹೇಳುವಾಗ ನಮ್ಗೆ ಅರ್ಥ ಆಗದಿದ್ರೆ ಗುಲಾಮರೇ, ಸ್ಲೇವ್ಸ್ ಅಂತ ಹೇಳಿ ಹಾಗಿದ್ರು. ಹಾಗಾದ ತಕ್ಷಣ ಬೈಬಲ್ನಲ್ಲಿ ಪೌಲನು ಗುಲಾಮಗಿರಿಯನ್ನು ಸಮರ್ಥನೆ ಮಾಡ್ತಿದ್ದಾನೆ ಅಂತಿಲ್ಲ. ನೋಡ್ತೇವೆ ಈಗ ನಾವು ಅವಾಗಲೇ ಗುಲಾಮರು ಹೇಗಾಗ್ತಾರೆ ಅಂದ್ರೆ ಯುದ್ಧದಲ್ಲಿ ವಶಪಡಿಸ್ಕೊಂಡಿರೋಂಥವ್ರನ್ನು ಸೇವಕರನ್ನು ಮಾಡ್ತಾರೆ, ಗುಲಾಮರನ್ನು ಮಾಡ್ತಾರೆ ಅಂತ ಹೇಳಿ ಹೇಳಿದೆವಲ್ಲ, ಇದು ಅಂದು ನಡೀತಾ ಇತ್ತು. ಮತ್ತು ನಾವು ಕಳೆದ 3-4 ವರ್ಷಗಳ ಹಿಂದೆ ನಾವು ನೋಡಿದ್ದೇವೆ, ಐಸಿಸ್ ಅನ್ನುವಂಥ ಸಂಘಟನೆ ಇರಾಕ್ನಲ್ಲಿ, ಸಿರಿಯಾದಲ್ಲಿ ಕೆಲಸ ಅಂತಾರೆ, ಉಗ್ರ ಸಂಘಟನೆ ಕೆಲವು ದಿವಸ ಬಹಳ ಏನಂತಾರೆ ಧ್ವಂಸ, ಏನಂತಾರೆ ಜನರಿಗೆ ತೊಂದರೆಗಳನ್ನು ಮಾಡ್ತಾ, ಜನರ ಆಸ್ತಿ ಪಾಸ್ತಿಗಳಿಗೆ ಪ್ರಾಣಕ್ಕೆ ಹಾನಿ ಮಾಡುವಂತ ನೋಡ್ತೇವೆ. ಸ್ವಲ್ಪ ದಿವಸಗಳು ಅಥವಾ ಕೆಲವು ತಿಂಗಳು ಅತಿಯಾಗಿ ಅವರು ಒಂದು ರೀತಿ ಮೆರೆದರು. ಅವರು ಅದರಲ್ಲಿ ನಾವು ನೋಡಿದ್ದೇವೆ ಏನಂದ್ರೆ, ಅವರು ಅನೇಕರನ್ನು ಹಿಡಿದುಕೊಂಡು ಹೋಗಿ ಗುಲಾಮರಾಗಿ ಉಪಯೋಗಿಸ್ತಿದ್ರು, ಅವರು ಸ್ಲೇವ್ಸ್ ಆಗಿ. ಅಂದ್ರೆ ಇವತ್ತು ಅವರ ಧರ್ಮದಲ್ಲಿ ಅದನ್ನು ಕಲಿಸುವಂತಿದೆ. ಹಾಗಂತ ಹೇಳಿ ಇಲ್ಲಿ ಪೌಲನು ಹೇಳುವಾಗ ಗುಲಾಮರಂತಿಲ್ಲ, ಇಲ್ಲಿ ಹೇಳುವಾಗ ಗುಲಾಮತನವನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಪೌಲನು ಹೇಳ್ತಲ್ಲ, ಬದಲಾಗಿ ಅಲ್ಲಿ ಗುಲಾಮರು ನಡೆದುಕೊಳ್ಳೋ ರೀತಿ ಹೇಳ್ತಿದ್ದಾನೆ. ಅಂದ್ರೆ ಮತ್ತೊಂದು ಸಂಗತಿ ನಾವು ನೆನಪು ಮಾಡ್ಕೋಬೇಕಾಗಿರೋದಂದ್ರೆ, ಬೈಬಲ್ ಎಂದೂ ಸಮಾಜ ಒಳ್ಳೇದು ಮಾಡೋದಕ್ಕೋಸ್ಕರ ಅಥವಾ ಸಮಾಜದಲ್ಲಿ ಬದಲಾವಣೆ ಮಾಡುವಂಥದ್ದು ಮೂಲವಾದಂಥ ಬೋಧನೆ ಅಲ್ಲ. ಕರ್ತನಾದಂಥ ಯೇಸು ಒಂದು ಗುಲಾಮಗಿರಿಯನ್ನು ತೆಗೆದುಹಾಕಿ ಏನಂತಾರೆ ಎಲ್ಲರೂ ಈಕ್ವಲ್ ಆಗಿ ಜೀವಿಸ್ಬೇಕು ಅಂತ ಹೇಳಿ ಹಾಗೆ ಮಾಡಲಿಲ್ಲ. ಸಮಾಜನೇ ಬೇರೆ, ಚರ್ಚ್ನಲ್ಲಿ ಬೇರೆ. ಅದಕ್ಕೆ ನಾವು ನೋಡುವಾಗ ಚರ್ಚ್ಗೆ ಆ ಜನರು ಬಂದಾಗ ಸೇವಕರು ಮತ್ತು ಅದೇ ಸಮಯಕ್ಕೆ ಯಜಮಾನರು ಕೂಡ ಬಂದರು. ಅಂದ್ರೆ ಎಫೆಸ ಚರ್ಚ್ನಲ್ಲಿ ಗುಲಾಮರು ಇದ್ದರು, ಗುಲಾಮರು ಇಟ್ಕೊಂಡಿರುವಂಥ ಯಜಮಾನರು ಕೂಡ ಇದ್ದರು. ಅದಕ್ಕೆ ಅಲ್ಲಿ ಕರ್ತನು ದೇವರಾತ್ಮನು ಪೌಲನ ಮುಖಾಂತರ, ಯಜಮಾನರೇ ನೀವು ನಿಮ್ಮ ಗುಲಾಮರನ್ನು ಸ್ವತಂತ್ರರಾಗಿ ಮಾಡ್ರಿ, ಸಮಾಜದಲ್ಲಿ ಸುಧಾರಣೆ ಮಾಡ್ರಿ ಹೇಳಿಲ್ಲ. ನಾವು ಅನೇಕ ಸಾರಿ ಬೈಬಲ್ ಅನೇಕ ಸಂಗತಿಗಳು ಆತ್ಮಿಕವಾದಂಥ ವಿಷಯಗಳಿಗೆ ನಡೆಸುವಂಥದ್ದಾಗಿದೆ. ಆತ್ಮಿಕ ವಿಷಯಗಳಾಗಿರುವಾಗ ಅವುಗಳನ್ನು ಲೌಕಿಕವಾಗಿ ಸಾಮಾಜಿಕ ಸುಧಾರಣೆಗಾಗಿ ಉಪಯೋಗಿಸುವಂಥ ತಪ್ಪು. ಹೌದು, ಕೆಲವು ರೀತಿಯಲ್ಲಿ ಅದನ್ನು ಮಾಡೋದು ಉತ್ತಮವಾಗಿದೆ, ಅದು ಒಳ್ಳೆಯದೇ. ಹಾಗಾಗಿನೇ ನಾವು ನೋಡ್ತೇವೆ ಅನೇಕ ಸಾರಿ ಸೈತಾನನು ಕೂಡ ಹಾಗೆ ಮಾಡಿದ್ದಾನೆ. ಏನಂದ್ರೆ ದೇವರ ಸುವಾರ್ತೆಯನ್ನು ಸಾರಿ ಜನರನ್ನು ರಕ್ಷಣೆಗೆ ತರುವುದರ ಬದಲಾಗಿ ಅನೇಕ ಸಂಘ ಸಂಸ್ಥೆಗಳು, ಅನೇಕ ಚರ್ಚ್ಗಳು, ಅನೇಕ ಬೋಧಕರು ಬೋಧಿಸುವಂಥದ್ದು ಏನಂದ್ರೆ, ಕ್ರಿಶ್ಚಿಯನ್ ಅಂದ್ರೆ ಬಹಳ ನೀತಿವಂತರಾಗಿರ್ಬೇಕು, ಅದನ್ನೇ ಕಲಿಸ್ಕೊಂಡು ಬರ್ತಾರೆ. ಏನಂದ್ರೆ ಕ್ರಿಶ್ಚಿಯನ್ಸ್ ಅಂದ್ರೆ ಇಂಥದ್ದು ಮಾಡ್ಬಾರ್ದು, ಅದು ಮಾಡ್ಬಾರ್ದು, ಇದು ಮಾಡ್ಬಾರ್ದು, ಕೆಟ್ಟದ್ದು ಮಾಡ್ಬೋದು, ಇಂಥವು ಅಂದ್ರೆ ಅವ್ರ ಪ್ರಕಾರ ಇಂಥವುಗಳು ಕೆಟ್ಟ ಅಂತ ತಿಳ್ಕೊಂಡಿದ್ರೆ ಅವ್ರು ಮಾಡಬಾರ್ದು ಅಷ್ಟೇ. ಅಂದ್ರೆ ಕ್ರಿಶ್ಚಿಯನ್ ತಕ್ಷಣ ಒಳ್ಳೆಯದು. ಹೌದು, ಅದು ಒಂದು ರೀತಿ ಕೆಲಸ ಮಾಡುವುದಾದ್ರೆ ನಿರಂತರವಾಗಿ ರಕ್ಷಣೆ ಹೊಂದಿದ್ದಾರೆ, ನಿರಂತರವಾಗಿ ಅವ್ರು ದೇವರಿಂದ ದೂರ ಹೋಗಿದ್ದಾರೆ. ತಪ್ಪಾಗಿ ತಮ್ಮಷ್ಟು ತಾವು ತಿಳ್ಕೊಂಡಿರ್ತಾರೆ, ನಾವು ಕ್ರಿಶ್ಚಿಯನೇ, ನಾವು ದೇವರ ಮಕ್ಕಳೇ,
ಯಾಕಂದ್ರೆ ನೋಡಿ, ನಾ ಇದು ಮಾಡಲ್ಲ, ಅದು ಮಾಡಲ್ಲ, ಕೆಟ್ಟತನ ಮಾಡಲ್ಲ, ನಾನು ಬಹಳ ಒಳ್ಳೆಯವನೇ. ಆದರೆ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿದ್ರೆ ನೀವು ಎಷ್ಟೇ ನೀತಿವಂತರಾಗಿ ಬದುಕಿದ್ರು ಉಪಯೋಗ ಇಲ್ಲ. ಅದಕ್ಕೋಸ್ಕರವೇ ಕರ್ತನು ಏನಂತಾರೆ, ಸುವಾರ್ತೆಗಳು ಹೇಳ್ತಾನೆ, ನಿಮ್ಮ ನೀತಿವಂತಿಕೆಯು ಪರಿಸರ ನೀತಿವಂತಿಕೆಗಿಂತ ಹೆಚ್ಚಿನದಾಗದೆ ಹೋದರೆ ಯಾವ ಪ್ರಯೋಜನ ಇಲ್ಲ. ಯಾಕಂದ್ರೆ ಪರಿಶುದ್ಧರ ಪರಿಸರ ನೀತಿವಂತಿಕೆ ಹೇಗಿತ್ತು? ಬಹಳ ಏನಂತಾರೆ ಜನರಿಗೆ ಪ್ರದರ್ಶನ ಮಾಡುವಂಥದ್ದಾಗಿತ್ತು. ಯಾವಾಗಲೂ ಏನಂತಾರೆ ಬಿಳಿ ಉಡುಪುಗಳನ್ನು ಹಾಕುವಂಥದ್ದು, ಅವಾಗ ಉಪವಾಸ ಮಾಡುವಂಥದ್ದು, 5 ಸಾರಿನೋ 7 ಸಾರಿನೋ ಪ್ರಾರ್ಥನೆ ಮಾಡುವಂಥದ್ದು, ಕಾಣಿಕೆ ಕೊಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಏನಂದ್ರೆ ಸಬ್ಬತ್ ದಿವಸ ಆಚರಣೆ ಬಹಳ ಕಟ್ಟುನಿಟ್ಟಾಗಿ ನಡೀಬೇಕು. ಇಂಥವೆಲ್ಲ ನೋಡುವಾಗ ಅವರಂತೆ ಯಾರಿಲ್ಲ. ನಾವು ಇನ್ನೊಂದು ಕಡೆ ಕರ್ತನು ಏನಂದ್ರೆ ಅಲ್ಲಿ ಪರಿಸರ ಬಗ್ಗೆ ಹೇಳ್ತಾನೆ. ಒಬ್ಬನು ಬಂದು ಸರ್ಕಲ್ ಅಲ್ಲಿ ನಿಂತ್ಕೊಂಡು ಆತನು ಆಕಾಶದ ಕಣ್ಣೆ ಎತ್ತಿ ಆತನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನೋಡು, ನಾನು ಇನ್ನೊಬ್ಬ ಆ ಪಾಪಿ ಅಂತ ನಾನಲ್ಲ, ನಾನು ಎಷ್ಟು ಒಳ್ಳೆಯವನಾಗಿದ್ದೇನೆ ಅಂತ ನೀನು ಹೇಳಿರತ್ತೆ ಎಲ್ಲಾ ಕಾರ್ಯಗಳನ್ನು ನಾನು ನಡ್ಕೊಂಡು ಹೋಗ್ತೇನೆ. ಆದರೆ ಕರ್ತನೆ ಹೇಳ್ತಾನೆ, ಅವನು ಪ್ರಾರ್ಥನೆ ದೇವರಿಗೆ ಕೇಳಿಲ್ಲ. ಅದೇ ಸಮಯಕ್ಕೆ ಇನ್ನೊಬ್ಬ ಸದ್ದುಕಾಯನ ಬಗ್ಗೆ ಹೇಳ್ತಾನೆ, ಅವನು ಆಕಾಶದ ಕಡೆ ಕಣ್ಣೆತ್ತಿ ನೋಡೋದಕ್ಕೂ ಕೂಡ ಆತನು ತನ್ನನ್ನು ತಾನು ಏನಂತಾನೆ ಒಪ್ಪಿಸಿಕೊಡೆ, ಅಂದ್ರೆ ಅಷ್ಟು ರೀತಿ ತನ್ನನ್ನು ತಾನು ತೆಗಿಸಿಕೊಂಡು ಆತನ ಹೇಳ್ತಾನೆ, ಪಾಪಿಯಾದ ನನ್ನನ್ನು ಕರುಣಿಸುವಂತ ಹೇಳ. ಕರ್ತನೆ ಹೇಳ್ತಾನೆ, ಇವನ ಏನಂತಾರೆ ಪ್ರಾರ್ಥನೆ ದೇವರು ಕೇಳಿದನು. ಮತ್ತೆ ಇನ್ನೊಂದು ಕಡೆ ನೋಡ್ತೇವೆ, ಕರ್ತನೆ ಹೇಳ್ತಾನೆ, ಅನೇಕರು ಒಂದು ತಮಗಿರುವಂತ ಅನೇಕ ಏನಂತಾರೆ ಕಾಣಿಕೆ, ದಶಮಾಂಶ, ಹಣ, ಇದರಲ್ಲಿ ಬಹಳ ಜನ ತಮ್ಮಷ್ಟು ತಾವು ಹೆಚ್ಚಿಸ್ಕೊಂಡು ನೋಡ್ತೇವೆ. ಆದ್ರೆ ಅಲ್ಲಿ ನೋಡ್ತೇವೆ, ಇನ್ನೊಬ್ಬ ವಿಧವೆ ಸ್ತ್ರೀ 2 ಕಾಸನ್ನು ಆಕೆ ತನ್ನ ದೇವರಿಗೆ ಕೊಟ್ಟರು. ಕರ್ತನೆ ಹೇಳ್ತಾನೆ, ಈಕೆ ತನಗಿರುವಂಥದ್ದೆಲ್ಲ ಕೊಟ್ಟರು, ಇದನ್ನು ದೇವರು ಮೆಚ್ಚಿದನು ಅಂತೇಳಿ. ದೇವರಿಗೆ ಕೊಡುವಂಥದ್ದು, ದೇವರಿಗೆ ನಾವು ಕೊಡುವಂಥದ್ದು ಯಾವುದು ಶ್ರೀಮಂತರಾಗಿ ಮಾಡೋದಕ್ಕಲ್ಲ. ಅಂದ್ರೆ ಅನೇಕ ಪಾಠಗಳು ತಮಗೆ ಬೇಕಾಗಿರುವಂಥದ್ದೆಲ್ಲ ದೇವ್ರ ಹೆಸರು ಹೇಳಿ ಕಾಣಿಕೆ ಸಂಪಾದಿಸುವಂಥದ್ದು ಕೆಲವರು ಕಸುಬುಂಟು. ಅವರ ಪ್ರತಿ ವಾರ ಅಥವಾ ಪ್ರತಿ ಸಾರಿ ಅವರ ಕಾಣಿಕೆಯ ಬೋಧನೆ ಇದ್ದೇ ಇರುತ್ತೆ ಅವ್ರ ಹತ್ರ. ದಶಮಾಂಶ ಹೇಗೆ ಕೊಡಬೇಕು, ಕಾಣಿಕೆ ಹೇಗೆ ಕೊಡಬೇಕು, ಅದು ಇದು ಅವಶ್ಯಕತೆಗಳು ಇದು ಮಾಡಬೇಕು, ಅದು ಮಾಡಬೇಕು. ಕೇವಲ ತಮಗೆ ಬೇಕಾಗಿರೋದಕ್ಕೋಸ್ಕರ ದೇವರ ಹೆಸರು ಹೇಳಿ ತಗೊಳ್ಳೋದು ಕೂಡ ಅದು ಸರಿಯಾದಂಥ ಬೋಧನೆ ಅಲ್ಲ. ಮತ್ತು ಅದು ವಿಶೇಷ ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ದಶಮಾಂಶ ಕೊಡೋದ್ರ ಬಗ್ಗೆ ಹೇಳಿಲ್ಲ. ಹಾಗಂತೇಳಿ ಕೊಡಬಾರ್ದು ಅಂತನೂ ಇಲ್ಲ. ಆದರೆ ದೇವರ ಸೇವೆಗೆ, ದೇವರ ಸೇವಕರಿಗೆ ಬೇಕಾದಂಥದ್ದನ್ನು ದೇವರು ಅವರಿಗೆ ತಿಳಿಸಿದ ಪ್ರಕಾರ ಅವರು ಕೊಡಬೇಕಾಗಿದೆ ಹೊರತು ದಶಮಾಂಶ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಹೇಳಿದಲ್ಲ ಹಾಗೆ ಮಾಡ್ಬೇಕಂತ ಹೇಳಿ ಹೇಳಿಲ್ಲ. ಹಾಗೆ ಹೇಳಿದೆ ಅಂದ ತಕ್ಷಣ ಬೈಬಲ್ನಲ್ಲಿ ಕೇವಲ 10ರಲ್ಲಿ 1 ಭಾಗ ಹೇಳಿಲ್ಲ, ಅದಕ್ಕಿಂತ ಹೆಚ್ಚಿಗಿದೆ ಹಳೆ ಒಡಂಬಡಿಕೆಯಲ್ಲಿ. ಅದಕ್ಕೆ ಯಾವುದೋ ಒಂದು ಅನುಕೂಲವಾಗಿರೋಂಥ ತಗೊಂಡು ನಾವು ಮಾಡುವಂಥದ್ದಲ್ಲ. ಆದರೆ ಅಲ್ಲ ನೋಡ್ತೇವೆ ಹೊಸ ಒಡಂಬಡಿಕೆ ಅಥವಾ ಇಲ್ಲಿ ನಾವು ಸಭೆಗೆ ಬರುವಾಗ ದೇವರ ಅದಕ್ಕಿಂತ ಹೆಚ್ಚಿನಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಗುಲಾಮರು ಬಗ್ಗೆ ನೋಡುವಾಗ ಅಂತ ಸ್ಥಿತಿಯಲ್ಲಿದ್ದರು. ಆದರೆ ಆ ಗುಲಾಮಗಿರಿಯನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಇಲ್ಲಿ ಪೌಲನು ಹೇಳ್ತಿಲ್ಲ, ಬದಲಾಗಿ ಗುಲಾಮರೇ ಆಗಿದ್ದೀರಾ. ಇಲ್ಲಿ ಐಶ್ವರ್ಯವಂತರ ಅಥವಾ ಯಜಮಾನರೇ ಆಗಿದ್ದೀರಾ. ಆದ್ರೆ ನೀವಿಬ್ಬರು ಕ್ರಿಸ್ತನಲ್ಲಿ ಒಂದಾಗಿರಿ. ಸೊ ಗುಲಾಮಗಿರಿಯ ಸತ್ಯತೆ ಉಂಟು. ಮತ್ತು ನೋಡ್ತೇವೆ ಇವತ್ತು ಕೂಡ ನಾವು ನೋಡುವಾಗ ಅನೇಕರಿಗೆ, ಯೌವನಸ್ಥರಿಗೆ ಅಥವಾ ಅನೇಕರಿಗೆ, ಯೌವನಸ್ಥರಾಗಲಿ ಇನ್ನೊಬ್ಬರಾಗಲಿ ಕೆಲಸಕ್ಕೋಸ್ಕರ ನಾವು ಹುಡುಕ್ತೇವೆ. ಇವತ್ತು ಕೆಲಸಗಳು ಸಿಗುವಂಥದ್ದು ಬಹಳ ಕಷ್ಟ ಆಗಿದೆ. ಅದಕ್ಕೆ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ, ಉತ್ತಮವಾದಂಥ ಸರಿಯಾದಂಥ ಕೆಲಸವನ್ನು ಸಿಗಲಿ ಅಂತೇಳಿ. ಕೆಲಸ ಸಿಗುವಂಥದ್ದು ಅಷ್ಟೇ ಅವಶ್ಯಕವಾಗಿದೆ, ಕೆಲಸ ಮಾಡಬೇಕಾಗಿದೆ. ಆದರೆ ಅದೇ ಸಮಯಕ್ಕೆ ನೋಡ್ತೇವೆ ಕೆಲಸದ ಎನ್ವೈರನ್ಮೆಂಟ್ ಅನೇಕ ಸಾರಿ ಜನರ ಪ್ರಾಣವನ್ನು ಕೂಡ ತೆಗೆದುಕೊಳ್ತದೆ. ಇವತ್ತು ಅನೇಕ IT ಪರ್ಸನ್ ಅಂತ ಹೇಳ್ತೇವಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಇವತ್ತು ಹೆಚ್ಚಿಗಿದೆ. ಅವ್ರಿಗೆ ಕೈ ತುಂಬ ಸಂಬಳ ಇದೆ, ಲಕ್ಷಗಳ ತಿಂಗಳಿಗೆ ಸಂಪಾದಿಸ್ತಾರೆ. ಆದರೆ ಅವರು ಆತ್ಮಹತ್ಯೆಗೊಳಗಾಗ್ತಿದ್ದಾರೆ. ಜೀವನದಲ್ಲಿ ಅವರು ಖುಷಿಯನ್ನು, ಸಂತೋಷವನ್ನು ಕಂಡುಕೊಳ್ಳಿಲ್ಲ, ತೃಪ್ತಿಯನ್ನು ಕಂಡುಕೊಳ್ಳಿಲ್ಲ. ಅದ್ರ ಬದಲಾಗಿ ಯೌವನಸ್ಥರಾಗಿ ಅವ್ರ ಜೀವನವನ್ನು ಕಳ್ಕೊಳ್ತಿದ್ದಾರೆ. ಯೌವನಸ್ಥರಾಗಿ ಅವರಿಗೆ ಕುಟುಂಬದಲ್ಲಿ ಪ್ರೀತಿ ಇಲ್ಲ, ಕುಟುಂಬಗಳು ಬೇಡ, ಅಥವಾ ಅನೇಕ ಸಾಧಾರಣ ಮನುಷ್ಯನು ಅನುಭವಿಸುವಂಥ ಅನೇಕಗಳನ್ನು ಅವರು ಅನುಭವಿಸೋದಿಲ್ಲ. ಯಾಕಂದ್ರೆ ಕೆಲಸದ ಎನ್ವೈರ್ಮೆಂಟ್ ಆಗಿದೆ, ಅವರಿಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ. ವರ್ಕ್ ಲೋಡ್ ಅಥವಾ ವರ್ಕ್ ಪ್ರೆಷರ್ ಅಂತ ಹೇಳ್ತಾರೆ. ಅನೇಕರ ಪ್ರೆಷರ್ ಒಳಗಾಗಿ ಜನರು ಸಾವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕರು ವರ್ಕ್ ಪ್ರೆಷರ್ನಿಂದ ಅನೇಕರು ಮದುವೆ ಆಗಿದ್ದಾರೆ, ಆದರೆ ಅವ್ರಿಗೆ ಮಕ್ಕಳಾಗ್ತಲ್ಲ. ಯಾಕಂದ್ರೆ ವರ್ಕ್ ಪ್ರೆಷರ್ ಆಗುಂಟು. ಸಂಬಳ ಸಂಪಾದನೆ ಬೇಕಾದಷ್ಟಿದೆ, ಆದರೆ ಇಂಥ ಅನೇಕ ಕುಟುಂಬದಲ್ಲಿ ಪ್ರೀತಿ, ಅನ್ಯೋನ್ಯತೆ, ಇನ್ನೊಬ್ಬರ ಜೊತೆ ಸೇರುವಂಥದ್ದು, ಕುಟುಂಬವಾಗಿ ಸೇರಿ ಬರುವಂಥದ್ದು, ಕುಟುಂಬಗಳನ್ನು ಏನಂತಾರೆ ಆಮಂತ್ರಿಸುವಂಥದ್ದಾಗಲಿ, ಉಪಚಾರ ಮಾಡುವಂಥದ್ದಾಗಲಿ, ಇವುಗಳೆಲ್ಲ ಕಡಿಮೆ ಆಗೋಗಿದೆ. ಅದಕ್ಕೋಸ್ಕರ ಇವತ್ತು ಆನ್ಲೈನ್ ತರಿಸ್ಕೊಳ್ಳುವಂಥದ್ದು, ಆನ್ಲೈನ್ ಏನಂತಾರೆ ಡೆಲಿವರಿ, ಊಟ ತಿನ್ನೋದು ಅವೆಲ್ಲ ಬಹಳ ಹೆಚ್ಚಾಗೋಗಿದೆ. ಯಾಕಂದರೆ ಸ್ವಂತ ಅವರು ಮಾಡಲು ಅನೇಕರು ಕಲಿತು ಇಲ್ಲ,
ಮಾಡೋಕ್ಕಿಲ್ಲ, ಮಾಡೋಕ್ಕಂತ ಏನಂತಾರೆ ಸಮಯವೂ ಅವರಿಗಿಲ್ಲ ಅಂತ, ಎಂತ ತಾಳ್ಮೆನೂ ಅವರಿಗಿಲ್ಲ, ಮತ್ತು ಅವುಗಳಲ್ಲಿ ಅವ್ರಿಗೆ ಖುಷಿನೂ ಇಲ್ಲ. ಪ್ರತಿ ಸಾರಿ ಹೊಸದು ರುಚಿಕರವಾಗಿ ತಿನ್ನಬೇಕು. ಆದರೆ ಇದೆಲ್ಲ ನೋಡುವಾಗ ವರ್ಕ್ ಲೋಡ್ನಲ್ಲಿ ವರ್ಕ್ ಪ್ರೆಷರ್ಗೆ ಕೊನೆಗೆ ಮಣಿದು ದಣಿದು ತಮ್ಮ ಪ್ರಾಣವನ್ನೇ ಕಳ್ಕೊಂಡು ಹೋಗ್ತವರಾಗಿದ್ದಾರೆ. ಅಂದರೆ ಮೊದಲ ನೋಡುವಾಗ ಕುಟುಂಬದಲ್ಲಿ ಪ್ರೀತಿಯನ್ನತೆ ಅವಶ್ಯಕತೆ ಉಂಟು. ಕುಟುಂಬದಲ್ಲಿ ಒಂದು ವೇಳೆ ಗಂಡನು ಸರಿಯಿಲ್ಲ ಅಥವಾ ಹೆಂಡತಿ ಸರಿಯಿಲ್ಲ ಅಥವಾ ಮಕ್ಕಳು ಅಥವಾ ತಂದೆ ತಾಯಿಗಳು ಸರಿಯಿಲ್ಲ ಅಂದರೆ ಅದೇ ಟೆನ್ಷನ್ ನಮಗೆ ಅನೇಕರಿಗೆ ಕುಟುಂಬದಲ್ಲಿ ಇರುವಂತ ನೋಡ್ತೇವೆ. ಆ ಒಂದು ಟೆನ್ಷನ್, ಆ ಒಂದು ಪ್ರೆಷರ್ ಅನೇಕರಿಗೆ ಏನಂತಾರೆ ಬಲಹೀನರಾಗಿ ಮಾಡುತ್ತೆ. ಅನೇಕರು ಏನಂತಾರೆ ಜೀವನವೇ ಒಂದು ರೀತಿ ಮರಣದ ಜೀವಿತ ನಡೆಸುವಂಥವ್ರು ಅನೇಕರಿದ್ದಾರೆ. ಕುಟುಂಬದಲ್ಲಿ ಪ್ರಾಬ್ಲಮ್ ಇರುವಾಗ, ಕುಟುಂಬದ ನೆಕ್ಸ್ಟ್ ಬರುವಾಗ ಕೆಲಸದ ಒತ್ತಡ, ಕೆಲಸದ ಪ್ರಾಬ್ಲಮ್. ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ, ಒಳ್ಳೆಯ ಕೆಲಸಗಾರರು, ಮತ್ತು ಅದಕ್ಕಿಂತ ವಿಶೇಷವಾಗಿ ಏನಂತಾರೆ ಯಜಮಾನನು ಒಳ್ಳೆಯವನಾಗಿರುವಾಗ ನಾವು ಮಾಡುವಂಥ ಕೆಲಸದಲ್ಲಿ ಕೂಡ ನಾವು ಬಹಳ ಚೆನ್ನಾಗಿರ್ತೇವೆ, ಸಂತೋಷವಿರ್ತೇವೆ. ಆದರೆ ಯಾವ ಕೆಲಸದಲ್ಲಿ ಯಜಮಾನರು ಸರಿ ಇಲ್ವೋ ಅಥವಾ ನಮ್ಮ ಮೇಲೆ ಅನೇಕರು ಮ್ಯಾನೇಜರ್, ಸೂಪರ್ವೈಸರ್, ಇವತ್ತೇನೋ ನಾವು ಪದವಿ ಹೇಳ್ತೇವೆ, ಅವರು ಕೊಡುವಂಥ ಕಿರುಕುಳವೇ ನಮಗೆ ಎಷ್ಟೊಂದು ಏನಂತಾರೆ ಮಾನಸಿಕವಾಗಿ ನಮ್ಮನ್ನು ಏನಂತಾರೆ ಸೋತು ಹೋಗುತ್ತೆ ಮಾಡುತ್ತೆ ಕೆಲಸದ ನಿಮಿತ್ತ. ಸೊ ಅದಕ್ಕೆ ಇವತ್ತಿನ ಸಮಯದಲ್ಲಿಯೂ ಪೌಲನು ಅದನ್ನೇ ಹೇಳ್ತಿದ್ದಾನೆ, ಏನಂದ್ರೆ ಇವತ್ತು ನಾವು ಗುಲಾಮರಲ್ಲ, ಇವತ್ತು ನಾವು ಗುಲಾಮರೇ. ನಮ್ಮ ಒಬ್ಬ ಸ್ನೇಹಿತ ಯಾವಾಗಲೂ ಹೇಳ್ತಾನೆ, ನಾವು ಯಾವಾಗಲೂ ಕೇಳಿದ್ರೆ ಎಲ್ಲಿದ್ದೀರಾ, ಹೇಗಿದ್ದೀರಾ, ನಾನು ಅದೇ ಗುಲಾಮಗಿರಿಯಲ್ಲಿದ್ದೇನಲ್ಲ ಅಂತ ಹೇಳ್ತಾನೆ. ನಿಜವಾದ ಸಂಗತಿ. ಯಾಕಂದ್ರೆ ಎಂಥದ್ದೇ ಕೆಲಸ, ಲಕ್ಷ ಸಂಪಾದಿಸ್ರಿ, 1000 ಸಂಪಾದಿಸ್ರಿ, ಎಲ್ಲಿ ಸಂಪಾದಿಸ್ತೇವೆ? ಗುಲಾಮರೇ ಆಗಿದ್ದೇವೆ. ನಾವು ಮಾಡೋಂಥ ಕೆಲಸ ಇನ್ನೊಬ್ಬರಿಗೆ ನಾವು ಸೇವಕರೇ ಆಗಿದ್ದೇವೆ. ಅದಕ್ಕೆ ಈ ವಾಕ್ಯದಲ್ಲಿ ಬರುವಾಗ ಆತ್ಮೀಯತನ ಸೇವಕರೇ ಕ್ರಿಸ್ತನಿಗೆ ಹೋಗೋ ಹಾಗೆ ನೀವು ಕೆಲಸ ಮಾಡಿ ಅಂದ್ರೆ ಹೇಳುವಾಗ ನಾವು ಅಷ್ಟೊಂದು ನಾವು ತಿರುಗಿ ನಾವು ಓದಬೇಕಾಗಿಲ್ಲ. ಯಾಕಂದ್ರೆ ಮನುಷ್ಯರಿಗೆ ಮೆಚ್ಚಿಸುವ ಹಾಗೆ ಅಥವಾ ಯಜಮಾನರು ಬಂದಾಗ ಅಥವಾ ಸೂಪರ್ವೈಸರ್ ಬಂದಾಗ ಅಥವಾ ಮ್ಯಾನೇಜರ್ ಬಂದಾಗ ಒಳ್ಳೆ ರೀತಿ ಮಾಡ್ಬೇಕು, ಆಮೇಲೆ ಮಲ್ಕೊಂಡಿರೋಣ ಅಥವಾ ಸೋಮರಿತನ ಮಾಡೋಣ ಅಲ್ಲ. ನಾವು ಸೇವಕರಾಗಿರಬೇಕು. ಮತ್ತು ಅದೇ ಸಮಯಕ್ಕೆ ನೋಡ್ತೇವೆ ಏನಂತಾರೆ ನಾವು ಎಂಥದೇ ಕೆಲಸ ಮಾಡಿದ್ರು ಗುಲಾಮರಾಗಿದ್ದೇವೆ, ನಾವು ನೆನೆಸ್ಕೋಬೇಕಾಗಿದೆ. ಮತ್ತು ಯಾರಿಗೆ ಗುಲಾಮತನದ ಇಷ್ಟ ಇಲ್ವೋ ಅವರೇ ನೆಕ್ಸ್ಟ್ ಸಾರಿ ಸ್ವಂತ ಬಿಸ್ನೆಸ್, ಸ್ವಂತ ಅಂತ ಹೇಳಿ ನಾವು ಬರ್ತೇವೆ ಅನೇಕರು. ಅಂದ್ರೆ ಕೆಲವರು ಸ್ವಾಭಾವಿಕವಾಗಿ ಇನ್ನೊಬ್ಬರ ಅಧಿಕಾರವನ್ನು ಒಪ್ಕೊಳ್ಳೋದಕ್ಕೆ ಅನೇಕರಿಗೆ ಸಾಧ್ಯವಿಲ್ಲ. ಅವರ ಸ್ವಭಾವವೇ ಹಾಗುಂಟು. ಅದಕ್ಕೆ ಅವರು ಯಾವುದೇ ಕಂಪ್ನಿ, ಯಾವುದೇ ಆಫೀಸಲ್ಲಿ ಕೆಲಸ ಹೆಚ್ಚು ದಿವಸ ಮಾಡಲ್ಲ. ಯಾಕಂದ್ರೆ ಅವರಿಗೆ ಅಲ್ಲಿನ ವಾತಾವರಣ ಅವ್ರಿಗೆ ಹಿಡಿಸಲ್ಲ. ಆದಷ್ಟು ಬೇಗ ಅಲ್ಲಿಂದ ಬಿಟ್ಟು ಮತ್ತೊಂದು ಹೊಸ ಹುಡುಕ್ತಾ ಇರ್ತದೆ. ಯಾಕಂದ್ರೆ ನಮಗೆ ಈ ಒಂದು ವಾತಾವರಣ ಸರಿಯಿಲ್ಲ. ಹೌದು, ವಾತಾವರಣ ಅನೇಕ ಕಡೆ ಸರಿಯಿಲ್ಲ, ನಾವು ಒಪ್ಕೊಳ್ಳೋದು ಸಂಗತಿನೇ ಆಗಿದೆ. ಆದ್ರೆ ಅಂಥವ್ರು ಅನೇಕ ಸಾರಿ ಬಂದು ನಾವು ಸ್ವತಂತ್ರರಾಗಿ ನಾವು ಮಾಡ್ತೇವೆ. ಕೊನೆಗೆ ಹೇಳ್ತಾರೆ, ನಾನು ನನಗೆ ಯಾರು ಏನು ಮಾಡಿಲ್ಲ, ಯಾರು ಬಾಸ್ ಇಲ್ಲ, ನಮ್ಮಷ್ಟಕ್ಕೆ ನಾವೇ ನಮಗೆ ಬೇಕಾದಾಗ ಹಂಗೆ ಮಾಡ್ತೇವೆ ಅಂತ ಹೇಳ್ತೇವೆ. ಆದರೆ ಕೊನೆಗೆ ಬರುವಾಗ ನಾವು ಇಡೀ ಜನರ ಸೇವಕರಾಗಿ ನಾವು ಕೆಲಸ ಮಾಡ್ತೇವೆ. ನಾವು ಹೇಳ್ತೇವೆ, ನಾವು ಯಾವುದೊಂದು ಆಫೀಸಲ್ಲಿ ಕೆಲಸ ಮಾಡಲ್ಲ, ನನ್ನಷ್ಟಕ್ಕೆ ನಾನೇ ಸ್ವಂತ. ನಾನು ಉದಾಹರಣೆಗೆ ಒಂದು ಹೋಟೆಲ್ ಇಡೋಣ, ಹೋಟೆಲ್ ನಡೆಸೋಣ ಅಂತ ಬರ್ತೇವೆ. ಹೋಟೆಲ್ ನಡೆಸುವಾಗ ನಮ್ಮಷ್ಟು ನಾವೇ ತಿಳ್ಕೊತೇವೆ ನಾವು ಹೋಟೆಲ್ನ ಯಜಮಾನರು ಅಲ್ಲ. ಅಲ್ಲಿ ಬರುವಂಥ ಗಿರಾಕಿಗಳಿಗೆ ನಾವು ಗುಲಾಮರಾಗಿದ್ದೇವೆ. ಅವ್ರಿಗೆ ಗುಲಾಮರಾಗಿ ನಾವು ನಡ್ಕೊಳ್ಳದೆ ಹೋದ್ರೆ ಹೋಟೆಲ್ ನಡೆಯಲ್ಲ ಅಥವಾ ಯಾವುದೇ ಬಿಸ್ನೆಸ್ ನಡೆಯಲ್ಲ. ಬರುವಂಥ ಗಿರಾಕಿಗಳೇನು ಇನ್ನು ಅನೇಕರು ಸಾಧಾರಣವಾಗಿ ಲೋಕದಲ್ಲಿ ಹೇಳ್ತಾರೆ, ನಮ್ಮ ಕಸ್ಟಮರ್ಸೇ ನಮಗೆ ದೇವರು ಅಂತ ಹೇಳ್ತಾರೆ. ಅನೇಕ ಅವ್ರಿಗೆ ದೇವ್ರ ಹಾಗೆ ನೋಡ್ಕೋಬೇಕು. ಬರೋ ಕಸ್ಟಮರ್ಸಿಗೆ, ಗಿರಾಕಿಗಳಿಗೆ ಆ ರೀತಿಯಾಗಿ ನೋಡ್ಕೊಂಡ್ರೆ ಅಂದರೆ ಅವರು ನಮ್ಗೆ ಯಜಮಾನರು, ನಾವು ಅವರಿಗೆ ಸೇವಕರ ನಡ್ಕೊಂಡಾಗಲೇ ಬಿಸ್ನೆಸ್ ಅಥವಾ ಇನ್ಯಾವುದೋ ನಡೆಯುವಂಥದ್ದು. ಇಲ್ಲ ನಾನು ದೊಡ್ಡ ಯಜಮಾನ ಹಾಗೆ ಮಾಡಲ್ಲ ಅಂದರೆ ಆಗಲ್ಲ. ಆದರೆ ನೋಡ್ತೇವೆ ಅನೇಕ ಕಂಪ್ನಿಗಳಲ್ಲಿ. ನಿನ್ನೆ ನಾನೊಂದು ಮೀಟಿಂಗ್ ಅಟೆಂಡ್ ಆಗಿದ್ರೆ ಟಾಟಾ ಕಂಪ್ನಿದು, ಅದರಲ್ಲಿ ನಾವು ನೋಡ್ತೇವೆ ಎಲ್ಲ ಇರುವಂಥ ಕಂಪ್ನಿಗಳಲ್ಲಿ ಟಾಟಾ ಒಂದು ಕಂಪ್ನಿ ಏನಿದೆ ಅದ್ರ ಬಗ್ಗೆ ಎಲ್ಲರೂ ಬಹಳ ಒಳ್ಳೆ ಅಭಿಪ್ರಾಯ ತೋರಿಸ್ತಾರೆ. ಅದರಲ್ಲಿ ಕೆಲಸ ಮಾಡೋಂಥವ್ರು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಏನಂದ್ರೆ ಇಲ್ಲಿ ವರ್ಕ್ ಎಥಿಕ್ಸ್ ಅನ್ನೋಂಥದ್ದು ಬಹಳ ಚೆನ್ನಾಗಿದೆ ಅಂತೇಳಿ. ಅನೇಕ ಕಂಪನಿಗಳು ಕೇವಲ ತಮ್ಮಲ್ಲಿರುವಂಥ ಕೆಲಸಗಾರರನ್ನು ಸರಿಯಾಗಿ ನೋಡ್ಕೊಳ್ಳದೆ ಅವರನ್ನು ಒಂದು ರೀತಿ ಬರೀ ಕಸ್ಟಮರ್ ಬೇಸ್ಡ್ ಕಂಪ್ನಿ ಅಂತ ಹೇಳಿ ನೋಡ್ತೇವೆ. ಅನೇಕರಿಗೆ ನಾವು ಮಾಡಿದ್ದೇನು ಕಂಪ್ನಿ ಅಂದರೆ ಬರೀ ಹಣ ಗಳಿಸ್ಬೇಕು, ಕಸ್ಟಮರ್ ತೃಪ್ತಿಗೋಸ್ಕರ ನಾವು ಇರಬೇಕು, ನಮ್ಮಲ್ಲಿ ಕೆಲಸ ಮಾಡುವಂಥವ್ರಿಗೋಸ್ಕರ ಅಲ್ಲ. ಆದರೆ ಕೆಲವು ಕಂಪ್ನಿಗಳು ಹಾಗುಂಟು. ಅದರಲ್ಲಿ ಒಂದು ಟಾಟಾ ಕಂಪ್ನಿ ಹೇಳ್ತೇವೆ, ಅದು
ಕಸ್ಟಮರ್ಗಿಂತ ಹೆಚ್ಚಿಗೆ ಅವ್ರು ಮಾಡುವಂಥ ಬಿಸ್ನೆಸ್ ಲಾಭಕ್ಕೋಸ್ಕರ ಅಲ್ಲ, ಮತ್ತು ಅವರು ಮಾಡುವಂಥ ಕೆಲಸ ಅಂದರೆ ತಮ್ಮಲ್ಲಿರುವಂಥ ಎಂಪ್ಲಾಯೀಸ್ ಅಥವಾ ಕೆಲಸಗಾರರು ಕುಟುಂಬದಂತೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಅವರ ವೃದ್ಧಿಯನ್ನು ನೋಡ್ತಾರೆ. ನೋಡ್ತೀರ, 2-3 ಸಾರಿ ಬಂತು, ಗುಜರಾತ್ನಲ್ಲಿ ಒಬ್ಬ ಡೈಮಂಡ್ ಬಿಸ್ನೆಸ್ ಯಜಮಾನ್ ಇದ್ದಾನೆ. ಆತನ ಅವಾಗ ನೋಡ್ತೇವೆ, ತನ್ನ ಎಂಪ್ಲಾಯೀಸ್ ಕೆಲಸಗಾರರಿಗೆ ಸ್ವಂತ ಮನೆ ಕಟ್ಸಿಕೊಟ್ಟಿದ್ದಾನೆ, ಕೆಲಸಗಾರ ಸ್ವಂತ ಕಾರ್ಗಳನ್ನು ತೆಗೆದುಕೊಟ್ಟಿದ್ದಾನೆ ಅಂತ ಯಜಮಾನರು. ಆದರೆ ಅದು ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬರುವಾಗ ಅದಕ್ಕಿಂತ ಹೆಚ್ಚಾಗಿ ನಡ್ಕೊಳ್ಳೋದ್ರ ಬಗ್ಗೆ ಅಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಿದ್ದಾರೆ. ಇವತ್ತು ಅನೇಕ ಸಾರಿ ನೋಡುವಾಗ ಅನೇಕ ಕ್ರಿಶ್ಚಿಯನ್ ಸಂಘ ಸಂಸ್ಥೆಗಳುಂಟು. ಅನೇಕರು ಭಾಳ ದೊಡ್ಡದಾಗಿ ಹೇಳ್ತಾರೆ, ನಮ್ದು ಮಿನಿಸ್ಟ್ರಿ ಇದೆ, ನಮ್ದು ದೇವರ ಸೇವೆ ಇದೆ. ಅನೇಕರು ಸ್ಕೂಲ್ಗಳು ನಡೆಸ್ತಿದ್ದಾರೆ, ಅನೇಕರು ಬೇರೆ ಬೇರೆ ಆಫೀಸ್ ನಡೆಸ್ತಿದ್ದಾರೆ. ಅಲ್ಲಿರುವಂಥವ್ರ ಕೆಲಸಗಾರಿಗೆ ಸರಿಯಾಗಿ ಸಂಬಳ ಕೊಡಲ್ಲ ಅವರು. ಅನೇಕ ಕ್ರಿಶ್ಚಿಯನ್ ಸ್ಕೂಲ್ ಅಂತ ಹೇಳ್ತೇವೆ ಇದ್ದಾರೆ, ಸರಿಯಾಗಿ ಟೀಚರ್ಸ್ಗಳಿಗೆ ಸಂಬಳ ಕೊಡಲ್ಲ, ವರ್ಕರ್ಸಿಗೆ ಸಂಬಳ ಕೊಡಲ್ಲ. ಹೊರಗೆ ಬಂದು ಮಾಡೋಂಥದ್ದೇನೋ ನಾವು ದೇವ್ರ ಸೇವೆ ಮಾಡ್ತೇವೆ. ದೇವ್ರ ಸೇವೆ ನಮ್ದು ಮಿನಿಸ್ಟ್ರಿ ಇದೆ ಬ್ರದರ್, ನಮ್ದು ಮಿನಿಸ್ಟ್ರಿ ಇದೆ ಸಿಸ್ಟರ್ ಹೇಳ್ತಾರೆ. ಏನು ಮಿನಿಸ್ಟ್ರಿ? ದೇವ್ರ ವಾಕ್ಯ ಏನೋ ಚೆನ್ನಾಗಿ ಬೋಧನೆ ಮಾಡ್ತಾರೆ, ಏನೆಲ್ಲ ಹೇಳ್ಕೊತಾರೆ, ಏನೆಲ್ಲ ಮಾಡ್ತಾರೆ. ಅವ್ರ ಜೊತೆಲಿರುವಂಥ ಕೆಲಸಗಾರಿಗೆ ಸರಿಯಾಗಿ ಸಂಬಳ ಕೊಡಲ್ಲ. ಹಾಗಾಗಿನೇ ಅವ್ರ ಹತ್ರ ಅನೇಕ ಕಡೆ ನೋಡುವಾಗ ಅವ್ರ ಹತ್ರ ಹೆಚ್ಚು ಏನಂತಾರೆ ದೀರ್ಘವಾಗಿ ಕೆಲಸ ಮಾಡುವಂಥವ್ರು ಬಹಳ ಕಡಿಮೆ. ವರ್ಷಕ್ಕೆ 6 ತಿಂಗಳಿಗೆ ಬಿಟ್ಟು ಹೋಗ್ತಾ ಇರ್ತಾರೆ, ಹೊಸಬ್ರು ಬರ್ತಾನೆ ಇರ್ತಾರೆ. ಯಾಕಂದ್ರೆ ಅವರಿಗೆ ಈ ವಾಕ್ಯ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಪರಿಸ್ಥಿತಿ ಅಂದೂ ಇತ್ತು ಮತ್ತು ಇಂದು ಇರುವುದರಿಂದಲೇ ಪೌಲನೇ ಹೇಳ್ತಿದ್ದಾನೆ, ಸೇವಕರೇ ನಿಮ್ಮ ಯಜಮಾನರಿಗೆ ನೀವು ಕ್ರಿಸ್ತನಿಗೆ ಹೋಗೋ ಹಾಗೆಯೇ ನೀವು ನಂಬಿಗಸ್ತರಾಗಿ ಮಾಡ್ಕೊಳ್ಳಿ. ಯಜಮಾನರೇ ನೀವು ಕೂಡ ಕೆಲಸಗಾರರನ್ನು ಏನೇನು ಹೇಳ್ತಾನೆ ಬೆದರಿಸದೆ, ಯಾವಾಗಲೂ ಯಜಮಾನ ಕೆಲಸ ಅದೇ ಹೇಳ್ತಾರ, ಒಂದು ರೀತಿ ಭಯದಿಂದ ಕೆಲಸಗಾರರು ಇರಬೇಕು. ಅದೇ ಯಜಮಾನರ ಲಕ್ಷಣ ಅಂತ ನಾವು ತಿಳ್ಕೊತೀವಿ. ಏನು ಯಜಮಾನಾಗಿದ್ದಿ ಸ್ವಲ್ಪ ಬೈಬೇಕು, ಸ್ವಲ್ಪ ಭಯದಲ್ಲಿಡಬೇಕು ನಮ್ಮ ಅಪೇಕ್ಷೆ. ಇಲ್ಲಿ ಹೇಳ್ತಾನೆ ನೀವು ಕ್ರಿಸ್ತನಲ್ಲಿ ಹಾಗೆ ನಡ್ಕೋಬೇಕು. ಅದಕ್ಕೆಲ್ಲ ಬರುವಾಗ ಎಫೆಸ ಚರ್ಚಲ್ಲಿ ಬರುವಾಗ ಹೇಗೆ ಯಹೂದ್ಯರು ಗ್ರೀಕರನ್ನು ಒಂದೇ ದೇಹವನ್ನಾಗಿ ಮಾಡದ, ಕರ್ತನಾದ ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನ ಮೂಲಕವಾಗಿ ಇಬ್ಬರ ಮಧ್ಯದಲ್ಲಿರುವಂಥ ಅನ್ಯರಿಗೂ ಮತ್ತು ಯಹೂದ್ಯರಿಗೂ ಇರುವಂಥ ಮಧ್ಯದಲ್ಲಿರುವಂಥ ಅಡ್ಡಗೋಡೆಯನ್ನು ಮುರಿದು ಹಾಕಿ ಅವ್ರನ್ನು ಒಂದೇ ದೇಹವಾಗಿ ಮಾಡ್ದ, ಒಬ್ಬರನ್ನಾಗಿ ಆತನು ಮಾಡ್ದ. ಗಂಡ ಹೆಂಡತಿ ಬರುವಾಗಲೂ ಇನ್ನು ಮೇಲೆ ನೀವು ಸೆಪರೇಟ್ ದೇಹಗಳಲ್ಲ, ಇವು ಒಂದೇ ದೇಹವಾಗಿದ್ದೀರಾ ಅಂತ ಹೇಳಲ್ಲ. ಹಾಗೆಯೇ ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸುವಾಗ ಇಲ್ಲಿ ಹೇಳ್ತಾನೆ, ಸೇವಕರೇ ಮತ್ತು ಯಜಮಾನರೇ ನೀವು ಕ್ರಿಸ್ತನಲ್ಲಿ ಒಂದೇ ಆಗಿದ್ದಾನೆ. ಯಾಕೆ ಅಲ್ಲಿ ಆತ್ಮ ಹೇಳ್ತಾನೆ, ನಿಮ್ಮ ಮೇಲೆ ಒಬ್ಬ ಯಜಮಾನ ಇದ್ದಾನೆ. ಅದಕ್ಕೆಲ್ಲ ನೋಡ್ತೇವೆ 6ನೇ ವಚನದಲ್ಲಿ ನೋಡ್ತೇವೆ. ಎಫೆಸ 6ನೇ ಅಧ್ಯಾಯ 5ನೇ ವಚನ ನೋಡ್ತೇವೆ. ಸೇವಕರೇ ಶರೀರಕ್ಕನುಸಾರವಾಗಿ ನಿಮ್ಮ ಯಜಮಾನರಾಗಿರುವವರಿಗೆ ಕ್ರಿಸ್ತನಿಗೆಂದು ಹೃದಯಪೂರ್ವಕವಾಗಿ ಭಯದಿಂದಲೂ ನಡುಕದಿಂದಲೂ ವಿಧೇಯರಾಗಿರಿ. ಅಲ್ಲ ಆತನ ಹೇಳುವಂಥದ್ದು ಅಂದರೆ, ನೀವು ಅಲ್ಲಿ ಇನ್ನೊಂದು ಸಂಗತಿ ಆತನ ಹೇಳ್ತಾನೆ ಏನಂದ್ರೆ, ನಿಮ್ಮಿಬ್ಬರಿಗೂ ಯಜಮಾನರಿಗೂ ಮತ್ತು ಸೇವಕರಿಗೂ ಈ ಒಂದು ಬೋಧನೆಯಲ್ಲಿ ಇನ್ನೊಂದು ಹೊಸತನ ಅಲ್ಲಿ ಕಲಿಸ್ತದೆ. ಅಂದರೆ ನೀವಿಬ್ಬರು ಒಟ್ಟಿಗೆ ಇನ್ನೊಬ್ಬನಿಗೆ ಗುಲಾಮರಾಗಿದ್ದೀರಾ. ಮತ್ತು ಇವತ್ತು ನಾವು ಪ್ರತಿಯೊಬ್ಬ ಕ್ರಿಸ್ತ ವಿಶ್ವಾಸಿಯನ್ನು ಅರ್ಥ ಮಾಡ್ಕೊಳ್ಳುತ್ತದೆ ಅಂದರೆ, ನಾವಿವತ್ತು ಕ್ರಿಸ್ತನಿಗೆ ಗುಲಾಮರಾಗಿದ್ದೇವೆ. ಅದು ನಾವು ಯಾವಾಗಲೂ ನೆನಪಿಟ್ಕೋಬೇಕು. ಹೌದು, ನಮ್ಮನ್ನು ಸ್ವತಂತ್ರನಾಗಿ ಮಾಡಿದ್ದಾನೆ ದೇವರು, ನಾವು ಸ್ವತಂತ್ರರಾಗಿದ್ದೇವೆ. ಆದರೂ ಇನ್ನೊಂದು ಕಡೆ ನಾವು ದೇವವಾಗಿ ನೋಡಬೇಕು. 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ ನೋಡ್ತೇವೆ. 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ. ಏನು ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರೋ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಲಯವಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವತ್ತಲ್ಲವೆಂದು ಎಂಬುದು, ಯಾಕಂದ್ರೆ ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ. ಆದ್ದರಿಂದ ದೇವರ ಸ್ವತ್ತಾಗಿರುವ ನಿಮ್ಮ ದೇಹದಲ್ಲಿಯೂ ನಿಮ್ಮ ಆತ್ಮದಲ್ಲಿಯೂ ದೇವರನ್ನು ಮಹಿಮೆ ಪಡಿಸಿರಿ. ಇಲ್ಲಿ ಆತನು ಸೇವಕರಿಗೂ ಯಜಮಾನರೊಟ್ಟಿಗೆ ಸೇರಿಸಿ ಹೇಳ್ತಾನೆ, ಸೇವಕರೇ ನೀವು ಯಜಮಾನ ಗುಲಾಮರಾಗಿದೆ ಅಂತ ಅಷ್ಟೇ ತಿಳ್ಕೊಬೇಡ್ರಿ. ಯಜಮಾನ್ರೇ ನೀವು ನಿಮ್ಮ ಸೇವಕರಿಗೆ ನೀವೇ ಯಜಮಾನ ತಿಳ್ಕೊಬೇಡ್ರಿ. ನೀವಿಬ್ಬರ ಮೇಲೂ ಕೂಡ ಇನ್ನೊಬ್ಬನ ಯಜಮಾನನಾಗಿದ್ದಾನೆ, ಆತನು ಕರ್ತನಾದ ಯೇಸು. ಅದು ಲೋಕದಲ್ಲೇ ನಡೆಯೋದಲ್ಲ, ಲೋಕದ ಕಂಪ್ನಿ ಆಫೀಸ್ಗಳು ನಡೆಯಲ್ಲ. ಅದೇ ಚರ್ಚಿಗೆ ಬಂದಾಗ, ಎಫೆಸ ಚರ್ಚಲ್ಲಿ ಆತ್ಮ ಹೇಳ್ತಾನೆ, ಇಲ್ಲಿ ಬಂದಾಗ ಅಂದರೆ ಇಲ್ಲಿ ಬಂದಾಗ ಆಗಿರಲಿ, ಹೊರಗೆ ಹೋದಾಗ ಆಗಿಲ್ಲ ಅಲ್ಲ, ಎಲ್ಲ ಕಡೆ ಯಜಮಾನರೇ ಸೇವಕರೇ
ಗಂಡ ಹೆಂಡತಿಯರೇ, ತಂದೆ ಮಕ್ಕಳೇ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರೇ, ನೀವು ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದೀರಾ ಮತ್ತು ನಿಮ್ಮ ಮೇಲೆ ಒಬ್ಬನು ಯಜಮಾನ ಇದ್ದಾನೆ. ನಾವೊಂದು ಅದನ್ನು ನಾವು ನೆನಪು ಮಾಡ್ಕೊಂಡು ಜೀವಿಸಬೇಕಾಗಿದೆ. ಅದನ್ನು ಇದಿಷ್ಟರ ಬೋಧನೆ ಕೊನೆಗೆ ಬರುತ್ತೆ ಅಂದರೆ ನಮ್ಮಿಬ್ಬರ ಮೇಲೆಯೂ ಇನ್ನೊಬ್ಬ ಯಜಮಾನ ಇದ್ದಾನೆ. ಅದೇ ಇವತ್ತು ನಾವು ಆ ಒಂದು ಪ್ರಜ್ಞೆಯಲ್ಲಿ ನಾವು ಜೀವಿಸ್ತಿದ್ದೇವ ಇಲ್ಲ. ಮತ್ತೆ ಅಪೊಸ್ತಲ ಕಾರ್ಯಗಳು 20ನೇ ಅಧ್ಯಾಯ 28ನೇ ವಚನ, ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಪ್ರಕಟಣೆ 1ನೇ ಅಧ್ಯಾಯ 5ನೇ ವಚನ ನೋಡ್ತೇವೆ. ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನೆ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ, ಅದಕ್ಕೋಸ್ಕರ ಆತನಿಗೆ ಮಹಿಮೆಗಾಗಿ ಜೀವಿಸ್ರಿ. ಪ್ರಕಟಣೆ 1ನೇ ಅಧ್ಯಾಯ 5ನೇ ವಚನ ಮಾತ್ರ ನೋಡೋಣ. ಪ್ರಕಟಣೆ 1:5 ಆತನು ನಮ್ಮನ್ನು ಪ್ರೀತಿಸಿ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ನಮ್ಮ ಪಾಪಗಳಿಂದ ತೊಳೆದು ತನ್ನ ತಂದೆಯಾದ ದೇವರಿಗೋಸ್ಕರ ನಮ್ಮನ್ನು ಯಾಜಕರನ್ನಾಗಿ ಮಾಡಿದ. ಆತನಿಗೆ ಹಿಂದೆಂದಿಗೂ ಮಹಿಮೆಯು ಆಧಿಪತ್ಯವೂ ಇರಲಿ, ಆಮೇನ್ ಅಂತ ಹೇಳಿ ನೋಡುವಾಗ ಸ್ವಂತ ರಕ್ತದಿಂದ ತೊಳೆದನು. ಸ್ವಂತ ರಕ್ತದಿಂದ ತೊಳೆದ ಅಂದ್ರೆ ಸುಮ್ಮನೆ ಏನಂತಾರೆ ಸಿಲಿಂಡರ್ ರಕ್ತ ತೊಳೆಯಲಿಲ್ಲ, ಬಾಟಲ್ ರಕ್ತ ತುಂಬಿ ತೊಳೆಯಲಿಲ್ಲ, ಬದಲಾಗಿ ತನ್ನ ಪ್ರಾಣವನ್ನೇ ಆತ ನಮಗೋಸ್ಕರ ಕೊಟ್ಟನು. ಆ ಪ್ರಾಣವನ್ನು ಕೊಟ್ಟ ಮೂಲಕ ತನ್ನ ರಕ್ತವನ್ನು ಕ್ರಯವಾಗಿ ಕೊಟ್ಟು ಆತ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಅದೆಲ್ಲ ನೋಡುವಾಗ ಪಾಪವೆಂಬ ಗುಲಾಮಗಿರಿಯಿಂದ ಅದಕ್ಕೆಲ್ಲ ಬರುವಾಗ ಮುಖ್ಯವಾದಂಥ ಸಂಗತಿಗೆ ಬರುವಾಗ, ಯಜಮಾನರೇ, ಸೇವಕರೇ, ನೀವೆಲ್ಲರೂ ಪಾಪದಕ್ಕೆ ಗುಲಾಮರಾಗಿದ್ದೀರಿ. ಹಿಂದೆ ಹಾಗೆ ಇದ್ದೀರಿ, ಆದರೆ ಕರ್ತನಾದ ಯೇಸು ಕ್ರಿಸ್ತ ನಿಮ್ಮನ್ನು ಆ ಗುಲಾಮಗಿರಿಯಿಂದ ವಿಮೋಚನೆ ಮಾಡಿದ್ದಾರೆ. ಯೇಸು ಕ್ರಿಸ್ತ ರಕ್ತದಿಂದ ವಿಮೋಚನೆ ಉಂಟಂತ ನೋಡುವಾಗ ಪಾಪದಿಂದ ನಮ್ಮನ್ನು ಬಿಡಿಸಿದ್ದಾರೆ. ಪಾಪದ ಮಾರುಕಟ್ಟೆಯಿಂದ, ಪಾಪದ ಗುಲಾಮಗಿರಿಯಿಂದ ಕೊಂಡ್ಕೊಂಡು ಆತನು ಅಲ್ಲಿಂದ ನಮ್ಮನ್ನು ಹೊರಗೆ ತಂದಿದ್ದಾನೆ. ಇವತ್ತು ನಮ್ಮ ಸ್ವತಂತ್ರರಾಗಿರುವುದರಿಂದಲೇ ನಾವು ದೇವರನ್ನು ಸ್ವತಂತ್ರರಾಗಿ ಆರಾಧಿಸ್ಬೋದು, ಬಿಡಬಹುದು. ಅದನ್ನೇ ಎಫೆಸದಲ್ಲಿ ನೋಡಿದರೆ ಅನೇಕರಿಗೆ ಅದಿಲ್ಲ. ನಾವು ರಕ್ಷಣೆ ಹೊಂದಿದ್ದೇವೆ ಸಾಕಾದ್ರೆ ಅನೇಕರು ದೂರ ಹೋಗಿದ್ದಾರೆ. ನಾವು ಸ್ವತಂತ್ರರಾಗಿದ್ದೆ ಆದರೆ ದೇವರನ್ನು ಪ್ರೀತಿಸಿ ದೇವರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು ಅನ್ನೋದು ಮರೆತು ಹೋಗಿದ್ದಾರೆ. ಆದರೆ ಅದರಲ್ಲಿ ಕೆಲವರು ಮಾತ್ರವೇ ಜ್ಞಾನವುಳ್ಳವರಾಗಿ ನಡ್ಕೊಳ್ಳುವಂಥವರಾಗಿದ್ದಾರೆ. ಅವರು ಏನಂದರೆ ಯಾವಾಗಲೂ ಕ್ರಿಸ್ತನಿಗೆ ನಾವು ಗುಲಾಮರಾಗಿದ್ದೀವಿ. ಸೊ ನಾನು ಸೇವಕನಾಗಿರಲಿ, ನಾನು ಯಜಮಾನಾಗಿರಲಿ, ನಾವು ನೆನಪು ಮಾಡ್ಕೋಬೇಕಾಗಿದ್ರೆ ಕ್ರಿಸ್ತನು ನಮಗೆ ಯಜಮಾನಾಗಿದ್ದಾನೆ. ಯಜಮಾನನು ಕೇವಲ ವರ್ಕರ್ಸನ್ನು ದಂಡಿಸದೆ ಅಥವಾ ಬೆದರಿಸದೆ ನನ್ನ ಮೇಲೆ ಒಬ್ಬ ಯಜಮಾನ ಇದ್ದರೆ ಅನ್ನೋ ಪ್ರಜ್ಞೆಯಲ್ಲಿ ನಾವು ಜೀವಿಸಬೇಕಾಗಿದೆ, ಆ ರೀತಿ ವ್ಯವಹರಿಸಬೇಕಾಗಿದೆ. ಸೇವಕರು ಕೂಡ ಕಣ್ಣಿಗೆ ಕಾಣುವಂತೆ, ಅದನ್ನೇ 6ನೇ ವಚನದಲ್ಲಿ ಹೇಳ್ತಾರೆ, ಮನುಷ್ಯರನ್ನು ಮೆಚ್ಚಿಸುವುದು ಅವರು ಮಾಡುವ ಪ್ರಕಾರ ಕಣ್ಣಿಗೆ ಕಾಣುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಹೃದಯಪೂರ್ವಕವಾಗಿ ನಡೆಸಿರಿ. ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ಅಂದ್ರೆ ಇಲ್ಲಿ ನಾವು ಕ್ರಿಸ್ತನಿಗೆ ದಾಸರಾಗಿದ್ದೇವೆ, ನಾವು ಸ್ವತಂತ್ರರಾಗಿದ್ದೇವೆ, ಹೋದರೆ ನಾವು ಕ್ರಿಸ್ತನಿಗೆ ದಾಸರಾಗಿದ್ದೇವೆ. ಆ ಪ್ರಜ್ಞೆಯಲ್ಲಿ ನಾವು ಪ್ರತಿಯೊಬ್ಬರು ಜೀವಿಸಬೇಕಾಗಿದೆ. ಯಾಕಂದ್ರೆ ಅದನ್ನೇ ಇನ್ನೊಂದು ಸಾಮೇಲೆ ಕೂಡ ನಾವು ತೆಗೆದು ನೋಡ್ಬೇಕಾಗಿಲ್ಲ. ಆದರೆ ಸುವಾರ್ತೆಗಳು ನೋಡ್ತೇವೆ, ಕರ್ತನು ಒಬ್ಬ ಯಜಮಾನ ಬಗ್ಗೆ ಹೇಳ್ತಾನೆ. ಆತನು ದೂರದೇಶಕ್ಕೆ ಹೋಗುವಾಗ ಆತನು ಕೆಲವರಿಗೆ ಕೆಲವು ತಲಾಂತಿಗಳು ಅಥವಾ ಹಣವನ್ನು ಆತನು ಕೊಟ್ಟು ಹೋದ. ಆತನು ವಾಪಸ್ ಬಂದು ನೋಡುವಾಗ ಒಬ್ಬನು ಅದಕ್ಕೆ ಡಬಲ್ ಮಾಡ್ದ, ಒಬ್ಬನು ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡ್ದ. ಇನ್ನೊಬ್ಬನು ನೋಡುವಾಗ ಆತನ ಹೇಳ್ತಾನೆ, ಯಜಮಾನನೇ ನೀನು ಬಹಳ ಕಠಿಣ ಅಂತೇಳಿ ನನ್ಗೆ ಗೊತ್ತಿತ್ತು, ನೀನು ಬಿತ್ತದೇ ಇರಲಿ ಕೊಯ್ಯಂತ ಯಜಮಾನಾಗಿದ್ದಿ, ಅದಕ್ಕೆ ನೋಡು ನೀನು ಕೊಟ್ಟಿರೋಂಥ ಹಂಗೆ ನಾನು ಭೂಮಿಯಲ್ಲಿ ಬಚ್ಚಿದ್ದೆ, ತಗೋ ವಾಪಸ್ ಅಂತೇಳಿ ಬಂದ. ಅಲ್ಲಿ ಆ ಸಾಮ್ಯದಲ್ಲಿ ನೀವು ಮನೆಗೆ ಹೋದ್ರಿ, ಅದನ್ನ ಹೇಳ್ತಾನೆ ಮೈಗಳ್ಳನಾದ ಸೇವಕನೇ ಅಂತ ಹೇಳ್ತಾನೆ. ಇವತ್ತು ಅನೇಕ ಸೇವಕರು ಮೈಗಳ್ಳರಾಗಿದ್ದಾರೆ ಮತ್ತು ಅವರು ಅನೇಕ ರೀತಿಯಲ್ಲಿ ಲೌಕಿಕವಾಗಿ ಯಾವುದೋ ಕಂಪ್ನಿಯಲ್ಲಿ, ಆಫೀಸ್ಗಳಲ್ಲಿ, ಬೇರೆ ಬೇರೆ ಕಡೆ ಅವರೇ ಉತ್ತಮರಾಗಿ ಕಾಣಿಸ್ಕೊಳ್ತಾರೆ. ಅವ್ರೇನು ಕಣ್ಣಿಗೆ ಕಾಣುವಂತೆ ಮನುಷ್ಯರಿಗೆ ಮೆಚ್ಚಿಸುವಂತೆ ಮಾತ್ರ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ತಮ್ಮ ಬಾಸ್ಗೋ, ತಮ್ಮ ಮೇಲಿರುವಂಥ ಯಜಮಾನಿನಿಗೋ ಅಥವಾ ಮ್ಯಾನೇಜರ್ಗೋ, ಸೂಪರ್ವೈಸರ್ಗೋ ಮೆಚ್ಚಿಸುವಂತೆ ಅವ್ರು ಬಂದಾಗ ಮಾತ್ರ ಭಾಳ ಚೆನ್ನಾಗಿ ಮಾತಾಡೋದು, ಭಾಳ ಕೆಲಸ ಮಾಡೋದು ತೋರಿಸೋದು. ಅವರೆಲ್ಲೇ ಇರುವಾಗ ಮೈಗಳರಾಗಿ ಇರುವಂಥವ್ರು. ಅದೇ ಅವ್ರು ಹಾಗೆ ಮಾಡ್ತಾರೆ ಅಂತೇಳಿ ಇನ್ನು ಮೊದಲು ಹೇಳಲಿಕ್ಕೆ ನೋಡ್ತಾರ, ಕೆಟ್ಟದನ್ನು ಮಾಡುವಂಥ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ವಿಶ್ವಾಸಿಗಳಾಗಿರೋದು ನಾವು ಅವ್ರು ಹಾಗೆ ಮಾಡ್ತಾರೆ, ಅವ್ರು ಕೆಲಸನೇ ಮಾಡಲ್ಲ, ನೋಡು ಅವ್ರು ಬಂದಾಗ ಹೇಗೆ ನೋಡ್ಕೋತಾರೆ, ಹೇಗೆ ಮಾತಾಡ್ತಾರೆ, ಅದರಲ್ಲಿ ನಾವು ಭಾಳ ಹೊಟ್ಟೆ ಕಿಚ್ಚು ಕೊಟ್ಟು ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡೋದು ಬೇಡ.
ಸಾಧ್ಯವಾದಲ್ಲಿ ದೇವ್ರ ಪ್ರಾರ್ಥನೆ ಮಾಡೋಣ, ದೇವರೇ ನನಗೆ ಇಂಥ ಕೆಲಸದಿಂದ ತೆಗೆದು ಬೇರೆ ಒಳ್ಳೆ ಕೆಲಸ ಕೊಡು ಪ್ರಾರ್ಥನೆ ಮಾಡೋಣ. ಇಲ್ಲ ಅಂತ ಪರಿಸ್ಥಿತಿಲೂ ದೇವ್ರ ವಾಕ್ಯ ಏನು ಹೇಳ್ತದೆ, ಕ್ರಿಸ್ತನಿಗೆ ದಾಸರಾಗಿರುವಂಥ ನಾವು ಮಾಡುವಂಥ ಕೆಲಸ ಬರೀ ಯಜಮಾನನೇ ಮಾಡ್ತಲ್ಲ, ಒಂದು ಕಂಪ್ನಿಗೆ ಮಾಡ್ತಲ್ಲ, ಅಥವಾ ಒಂದು ಯಾವುದೋ ಈ ವಿಷಯಕ್ಕೋಸ್ಕರ ನಾನು ಮಾಡ್ತಲ್ಲ, ಬದಲಾಗಿ ಇಲ್ಲಿ ನಾನು ಮಾಡುವಂಥ ಕೆಲಸ ಕ್ರಿಸ್ತನಿಗೆ ದಾಸನಾಗಿ ನಾನು ಮಾಡ್ತಿದ್ದೇನೆ. ಅವಾಗ ನಮ್ಮ ಮಿನಿಸ್ಟ್ರಿಯಲ್ಲಿರಲಿ ಕೆಲಸದಲ್ಲಿರಲಿ ನಾವು ಕ್ರಿಸ್ತನ ದಾಸರಾಗಿಯೇ ನಾವು ಜೀವಿಸ್ತೇವೆ. ಹಾಗೆ ನಡ್ಕೊಳ್ಳುವಾಗ ಅನೇಕ ಸಾರಿ ಅಂಥ ಕ್ರಿಸ್ತ ವಿಶ್ವಾಸಿಗಳನ್ನು ಕಂಡು ಯಜಮಾನರು ಕೂಡ ದೇವರ ಕಡೆಗೆ ಬರೋದಕ್ಕೆ ಸಾಧ್ಯವಾಗುವ ನಮ್ಮಷ್ಟಕ್ಕೆ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಾವು ಕೆಲಸ ಮಾಡೋ ಸ್ಥಳದಲ್ಲಿ ನಾವು ಹೇಗೆ ನಾವು ಜೀವಿಸ್ತಿದ್ದೇವೆ. ಅವಿಶ್ವಾಸಿಗಳನ್ನು ಕ್ರಿಸ್ತನ ಕಡೆಗೆ ಆಕರ್ಷಿಸುವಂತೆ ನಾವು ಕೆಲಸಗಾರನಾಗಿ ನಾವು ಮಾಡ್ತಿದ್ದೇವ, ಅಥವಾ ನಾವು ಕ್ರಿಸ್ತನಿಂದ ಅವರು ದೂರ ಹೋಗುವಂತೆ ಏನು ಕ್ರಿಶ್ಚಿಯನ್ನಂತ ತೋರಿಸ್ಕೊಳ್ಳೋಕೆ ಅನೇಕರಿಗೆ ಇಷ್ಟ ಅಲ್ಲ. ಯಾಕಂದ್ರೆ ಅಲ್ಲಿ ಸಾಮಾನ್ಯವಾಗಿ ಅವರಂತೆ ಆಸೆ, ಅವ್ರು ಮಾಡೋಂಥದ್ದು ಕೇಳೋದು, ಅವ್ರು ಹೇಳೋಂಥದ್ದು ಕೇಳೋದು, ಅವ್ರು ಮಾಡೋಂತೆ ನಾವು ಮಾಡೋದು, ಅವ್ರದ್ದೇ ಏನು ಆಸೆ ಅಥವಾ ಅವ್ರದ್ದು ಏನಿರ್ತದೆ ಇದು ನಾವೇ ಮಾಡ್ತೇವೆ. ಅಲ್ಲಿ ಒಂದ್ಸರಿ ನಾವು ಕ್ರಿಸ್ತ ನಂಬಿಕೆ ತೋರಿಸೋದೇ ಅಲ್ಲ. ಅನೇಕರು ನಾವು ಹೇಗೆ ವಿಭಿನ್ನರಾಗಿದ್ದೇವೆ ಕ್ರಿಸ್ತ ವಿಶ್ವಾಸಿಗಳು ತೋರಿಸಲು ಬದಲಾಗಿ ಅವ್ರಲ್ಲೇ ಹಾಡ್ತೇವೆ, ಅವ್ರ ಹಾಡೇ ನಾವು ಹಾಡ್ತಿರ್ತೇವೆ, ಅವ್ರು ಮಾಡೋದೇ ನಾವು ಮಾಡ್ತಿರ್ತೇವೆ. ಅವ್ರು ಹೇಳಿದ ತಕ್ಷಣ ನಮ್ಗೆ ಎಲ್ಲ ಭಾಳ ಚೆನ್ನಾಗಿ ಏನಂತಾರೆ ತಲೆಯಲ್ಲಿ ತುಂಬಿಕೊಳ್ತೆ, ಬದಲಾಗಿ ನಾನು ಕ್ರಿಸ್ತನ ಸೇವಕನಾಗಿದೆ, ದೇವರಾತ್ಮ ನನ್ನಲ್ಲಿದ್ದಾನೆ, ನನಗೆ ದೇವರು ವಿಶೇಷವಾಗಿ ಎಲ್ಲ ಪರಿಸ್ಥಿತಿ ನಡೆಸ್ತಾನೆ ಅನ್ನುವಂಥದ್ದು ನಾವು ಜೀವಿಸ್ತೇವೆ. ಹಾಗೆ ಜೀವಿಸಿದ್ರೆ ಮತ್ತೆ ನಮ್ಮಿಂದ ಇತರ ಕೆಲಸಗಾರರು ಕೂಡ ಅಥವಾ ಯಜಮಾನರು ಕೂಡ ದೇವರ ಬಳಿಗೆ ಸಾಧ್ಯತೆ. ಹಾಗೆ ಅನೇಕ ಯಜಮಾನರು ಕೂಡ ಕ್ರಿಸ್ತ ವಿಶ್ವಾಸಿಗಳಾಗಿ ನಡ್ಕೊಳ್ಳುವಾಗ ಅಲ್ಲಿ ಏನಂತ ಬೆದರಿಸದೆ ಕ್ರಿಸ್ತನಿಗೆ ದಾಸರಾಗಿರುವಂತೆ ಅವರು ಕೂಡ ನಡ್ಕೊಂಡ್ರೆ ನಮ್ಮ ಸೇವಕರು ಕೂಡ ಕ್ರಿಸ್ತನನ್ನು ನಂಬೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ನಾವು ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಡಲ್ಪಟ್ಟವರಾಗಿದ್ದು ಕ್ರಿಸ್ತನಿಗೆ ನಾವು ದಾಸರಾಗಿದ್ದೇವೆ. ಮತ್ತು ಕ್ರಿಸ್ತನು ನಮಗೆ ಎಂಥ ಅನ್ಯಾಯದ ಪರಿಸ್ಥಿತಿಯಲ್ಲಿಯೂ, ಮೋಸದ ಪರಿಸ್ಥಿತಿಯಲ್ಲಿಯೂ, ಅಥವಾ ನಮಗೆ ಅಸಾಧ್ಯವಾಗಿರುವಂಥ ಪರಿಸ್ಥಿತಿಯಲ್ಲಿಯೂ ಕ್ರಿಸ್ತನಿಗೆ ದಾಸರಾಗಿದ್ದೇವೆ ಅಂತ ನಾವು ಕೆಲಸ ಮಾಡೋದಾಗಿದ್ರೆ ಕ್ರಿಸ್ತನ ತಕ್ಕ ಪ್ರತಿಫಲ ಈ ಲೋಕದಲ್ಲಿ ಕೊಡ್ಬೋದು. ಈ ಲೋಕದಲ್ಲಿ ಒಂದು ವೇಳೆ ಸಿಕ್ಕಿದ್ರು ನಿತ್ಯತ್ವದಲ್ಲಿ ಖಂಡಿತವಾಗಿ ನಾವು ಹೊಂದುತ್ತೇವೆ. ಆ ಒಂದು ಏನಂತಾರೆ ಭರವಸೆಯಲ್ಲಿ, ನಿರೀಕ್ಷೆಯಲ್ಲಿ, ನಂಬಿಕೆಯಲ್ಲಿ ನಾವು ಕೆಲಸ ಮಾಡೋಣ. ಮತ್ತು ಕೊನೆಗೆ ಬರುವಾಗ ನೋಡ್ತೇವೆ ಗುಲಾಮಗಿರಿಯ ವಿಷಯ ಇನ್ನೊಂದಕ್ಕೆ ಬರ್ತೇವೆ. ಇವತ್ತು ನಾವು ನೋಡುವಾಗ ಅನೇಕರು ನಮ್ಮಲ್ಲಿ ಬೇಡವಾದಂಥ ಚಟಗಳಿಗೆ, ದುರಭ್ಯಾಸಗಳಿಗೆ ಗುಲಾಮರಾಗಿದ್ದಾರೆ. ಇವತ್ತು ಕುಡುಕತನದಾಗಿರಲಿ, ಡ್ರಗ್ಸ್ ಆಗಿರಲಿ, ಅಥವಾ ಬೇರೆ ಬೇರೆ ಬರೀ ಕುಡುಕತನ ಡ್ರಗ್ಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಚಟಕ್ಕೆ ಒಳಗಾಗಿದ್ದಾರೆ. ಅನೇಕರು ತಿನ್ನುವುದಕ್ಕೆ ಅಥವಾ ಅನೇಕರು ಇನ್ಯಾವುದೋ ವಿಷಯಗಳಿಗೆ, ಉಡುಗೆ ತೊಡುಗೆಗಳು, ಉಡುಪುಗಳು, ಅಥವಾ ಚಿನ್ನ ಬೆಳ್ಳಿ ಬಂಗಾರವೋ, ಅಥವಾ ಬೇರೆ ಬೇರೆ ರೀತಿಯಾದ ಇವತ್ತು ಅನೇಕರಿಗೆ ಬೇರೆ ಬೇರೆ ರೀತಿಯ ಶೋಕಿಗಳು ಉಂಟು. ಅವುಗಳಿಗೆ ಗುಲಾಮರಾಗಿದ್ದಾರೆ. ನಾನು ಹೀಗೆ ಹೋಗಲೇಬೇಕು, ಹೀಗೆ ಮಾಡಲೇಬೇಕು, ಹೀಗೆ ನಾನು ಮೇಕಪ್ ಮಾಡಿಕೊಳ್ಳೇಬೇಕು, ಅದಕ್ಕೆ ಗುಲಾಮರು. ಆದರೆ ನಮಗೆ ಹೆಚ್ಚಾಗಿ ದೊಡ್ಡದು ಕಾಣುವಂಥದ್ದು ಕುಡುಕತನ ಅಥವಾ ಬೇರೆ ಬೇರೆ ಅಥವಾ ಡ್ರಗ್ಸ್ ಅಂತ ಅಡಿಕ್ಟ್ ಆಗಿರುವಂಥ ನೋಡ್ತೇವೆ. ಹೌದು ಅದು ನಮ್ಮನ್ನು ಹಾಳು ಮಾಡ್ತೇವೆ. ಅಂತ ಕುಡುಕತನದಿಂದಲೂ ನಾವು ಗುಲಾಮಗಿರಿಂದ ಬಿಡಿಸಲು ನಮ್ಮ ಕರ್ತ ಅಂತ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ನಾವು ಆ ರೀತಿಯಾಗಿ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಆ ರೀತಿಯಾಗಿ ಅವಾಗಲೂ ನೋಡಿದ ಹಾಗೆ ನಾವು ಕ್ರಿಸ್ತನ ಸೇವಕರಾಗಿ ಅವ್ರ ಮುಂದೆ ಹಾಗೆ ನಡ್ಕೋಬೇಕಾಗಿದೆ. ಅನೇಕ ಸರಿ ನಮ್ಮಿಂದ ಅವರು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ನಮ್ಮನ್ನು ದೇವರು ಹಾಗೆ ಉಪಯೋಗಿಸಲಿ ಅನ್ನೋಂಥ ಪ್ರಾರ್ಥನೆ ನಮ್ಮದಾಗಿರಬೇಕು. ಅವನಿಗಿಂತ ನಾನು ವಿಭಿನ್ನವಾಗಿದ್ದೇನೆ. ಒಬ್ಬ ಕುಡುಕನಿಗಿಂತ, ಒಬ್ಬ ಡ್ರಗ್ ಅಡಿಕ್ಟ್ಗಿಂತ, ಅಥವಾ ಇನ್ನೊಬ್ಬ ಬೇರೆ ಬೇರೆ ರೀತಿಯಾದಂಥ ಏನಂತಾರೆ ಚಟಗಳಿಗೆ ಒಳಗಾಗಿದ್ದಾನಲ್ಲ, ಅವನಿಗಿಂತ ನಾನು ವಿಭಿನ್ನ. ಕ್ರಿಸ್ತನಿಗೆ ದಾಸನಾಗಿ ಜೀವಿಸಿದ್ದೇನೆ. ಆ ರೀತಿ ನಾವು ಜೀವಿಸುವಾಗ ಅವರಿಗೆ ಕ್ರಿಸ್ತನಿಗೆ ಬಳಿಗೆ ಕರಲು ಆಕರ್ಷಿಸುವಂಥವರಾಗಿದ್ದೇವೆ. ಆ ಒಂದು ಜೀವಿತ ಜೀವಿಸೋಣ. ಮತ್ತು ಯಾರು ನೇರವಾಗಿ ಒಂದು ವೇಳೆ ಅಂತ ಚಟಗಳಲ್ಲಿದ್ದಾರೆ, ನೀವು ಆ ಚಟಗಳಿಂದ ಬಿಡಿಸಲ್ಪಟ್ಟು ಕ್ರಿಸ್ತನ ಬಳಿಗೆ ಬನ್ನಿ, ಕ್ರಿಸ್ತನಿಗೆ ದಾಸರಾಗಿ. ಕ್ರಿಸ್ತನು ನಿಮ್ಮನ್ನು ಕೂಡ ಅದರಿಂದ ವಿಮೋಚಿಸಲು ಶಕ್ತನಾಗಿದ್ದಾನೆ. ಸೊ ಈ ಒಂದು ಬೋಧನೆಗೆ ಅಂತ್ಯಕ್ಕೆ ಬರುವಾಗ ನಾವೆಲ್ಲ ನೆನಪು ಮಾಡ್ಕೊಂಡು, ನಾವು ಯಜಮಾನರಾಗಿದ್ದೆವು, ನಾವು ಸೇವಕರಾಗಿದ್ದೆವು, ಕೆಲಸಗಾರಾಗಿ ಗೊತ್ತಿಲ್ಲ. ಆದರೆ ನಮ್ಮ ಮೇಲೆ ಕ್ರಿಸ್ತನು ನಮಗೆ ಯಜಮಾನ ಆಗಿದ್ದಾನೆ. ನಾವು ಕ್ರಿಸ್ತನಿಗೆ ದಾಸರಾಗಿದ್ದೇವೆ, ಸ್ಲೇವ್ಸ್. ಕ್ರಿಸ್ತನಿಗೆ ನಾವು ಸ್ಲೇವ್ಸ್ ಆಗಿದ್ದೇವೆ ಅಂತ